ಎಲ್ಲ ನನ್ನ ಗುರುಗಳಿಗೂ ಹಾಯ್ ಹೇಳ್ತಾ ಇವತ್ತಿನ ಬ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಒಂದು ತುಂಬ ದಿನಗಳಿಂದನೂ ನಾವು ಪ್ಲ್ಯಾನ್ ಮಾಡ್ತಾನೆ ಬಂದಿದ್ವಿ. ಸೊ ಕೊನೆಗೂ ಡ್ರೀಮ್ ಕಮ್ ಟ್ರೂ ಅಂತಲೇ ಹೇಳ್ಬೋದು. ಸೊ ಇವಾಗ ಲೈಕ್ 2 ಕಾರಲ್ಲಿ ನಾವು ಟ್ರಿಪ್ನ ಮಾಡ್ತಾಯಿದ್ದೀವಿ. ಆಲ್ಮೋಸ್ಟ್ ಒಂದು 5 days ಆಫ್ ಟ್ರಿಪ್ ಇರುತ್ತೆ ಇದು. ಸೊ ಎಲ್ಲಿಗೆ ಅಂತ ನಿಮ್ಗೆ ಆಲ್ಮೋಸ್ಟ್ ತಮ್ನೇಲ್ ಆ್ಯಂಡ್ ಲೈಕ್ ವಿಡಿಯೋ ಟೈಟಲ್ ನೋಡೇ ನಿಮ್ಗೆ ಗೊತ್ತಾಗಿರುತ್ತೆ. ಸೊ ಆದರೂ ಲೈಕ್ ತುಂಬ ಡ್ರ್ಯಾಗ್ ಮಾಡೋದಿಲ್ಲ. ಆ್ಯಂಡ್ 2 ಕಾರಲ್ಲಿ ಹೋಗ್ತಾಯಿದ್ದೀವಿ. ಒಂದು ಬಲ್ಲೆನೋ, ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇನ್ನೊಂದು ಸ್ವಿಫ್ಟ್ ಕಾರು. ಸೊ ಅಲ್ಲಿ ನಿಂತಿದೆ. ಸೊ ಇದಲ್ಲ ಸಾರಿ, ಇದು ಸ್ವಿಫ್ಟ್ ಕಾರು. ಸೊ ಇಲ್ಲಿರೋವಂಥದ್ದು. ಸೊ 2 ಕಾರಲ್ಲಿ ಹೊರಡ್ತಾ ಇದ್ದೀವಿ. ಹತ್ತತ್ರ 8 ಜನ. ಸೊ ಟ್ರಿಪ್ಗೆಲ್ಲ ಪ್ಲ್ಯಾನ್ ಮಾಡಾಗಿದೆ. ಸೊ ಕೆಲವೊಂದು ಲಗೇಜಸ್ಗಳನ್ನ ಅರೇಂಜ್ಮೆಂಟ್ಸ್ ಮಾಡಬೇಕಾಗುತ್ತೆ ಕಾರಲ್ಲಿ. ಸೊ ಲಗೇಜ್ಗಳನ್ನೆಲ್ಲ ಅರೇಂಜ್ ಮಾಡಿಕೊಂಡು ಮತ್ತೆ ಇಲ್ಲಿಂದ ನಾವು ಡೈರೆಕ್ಟಾಗಿ ಹೋಗ್ತಾ ಇರೋದು ದೊಡ್ಡ ಆಂಜನೇಯ. ಅದು ಅಗ್ರಲೇಕ್ ಹತ್ರ ಇರೋವಂಥ ಒಂದು ದೊಡ್ಡ ಆಂಜನೇಯ. ಈ ದೇವಸ್ಥಾನದ ಬಗ್ಗೆ ನಿಮಗೆ ಆಲ್ಮೋಸ್ಟ್ ಪರಿಚಯ ಇದ್ದೇ ಇರುತ್ತೆ. ಸೊ ಅಲ್ಲಿಗೆ ಹೋಗಿ ನಮ್ಮ 2 ಕಾರ್ಗಳನ್ನ ಪೂಜೆ ಮಾಡಿಕೊಂಡು ಸೊ ಅಲ್ಲಿಂದ ನಮ್ಮ ಪಯಣ ಶುರು ಮಾಡ್ತೀವಿ. ಸೊ ಬನ್ನಿ ಮುಂದಕ್ಕೆ ಸಿಗೋಣ. ಅದು ಅಲ್ಲಿಗೆ ಇಲ್ಲ ಬಿಡಿ ಬಿಡಿ ಆಂಟಿ. ಅದು ಆಂಜನೇಯ ಟೆಂಪಲ್ಗೆ ದರ್ಶನ್. ಓಕೆ, ಅದೇ ಗೊತ್ತಿಲ್ಲ ಮಚ್ಚ, ಕೇಳಿ ಬರ ಬರ ಬೇಡ ಸಾಕು. ಜೋಡಿ ಕಪ್ಪಲ್ಸ್ ಮಾಡ್ರು. ಸರ್ ಬಾ ಸರ್ ದರ್ಶನ್. ಐ ನೀನ್ ಮಾಡ್ಬೇಕಂತ ಯಾರೋ ಮಾಡಿದ್ರೆ ಮಚ್ಚ, ನನಗೆ ಅದೇನಿಲ್ಲ. ನೀಟಾಗಿ ಪೂಜೆ ಮಾಡಿ ಏನದು ಅದಿಲ್ಲ ಬಿಡೋದು. ಸೈಡ್ ಇರೋ ಸೊ ಆಂಜನೇಯ ಟೆಂಪಲ್ ಹತ್ರ ಬಂದಾಗಿದೆ. ಸೊ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ವೈಬ್ ಮಾಡ್ತಿದ್ದಾರೆ. ಸೊ ಪೂಜೆ ಇನ್ನೇನು ಶುರು ಮಾಡ್ತಾ ಇದ್ದೀವಿ. ಸೊ 2 ಕಾರು ಅಕ್ಕಪಕ್ಕ ನಿಲ್ಲಿಸಿದ್ದೀವಿ. ಸೊ ಪೂಜೆ ನಡೀತಿದೆ. ಪೂಜೆ ಮಾಡ್ಕೊಂಡು ಡೈರೆಕ್ಟಾಗಿ ಹೊರಡೋದು. ಸೊ 2 ರೂಟ್ ಇದೆ. ಒಂದು ಶಿವಮೊಗ್ಗ ಮೇಲೆ ಹೋಗೋವಂಥದ್ದು ಆ್ಯಂಡ್ ಇನ್ನೊಂದು ಬಂದು ಲೈಕ್ ಅಡ್ಡ ಕೈಯಲು. ಯಾರೋ ಸ್ಲಿಪ್ ಆಗ್ಬಿಟ್ಟಿರೋದು. ಫುಲ್ ಟ್ಯಾಂಕು. ಸೊ ಇಲ್ಲೇ ಒಂದು ಕಡೆ ಸ್ಟಾಪ್ ಹಾಕಿದ್ದೀವಿ, ಜೈಹಿಂದ್ ಹೋಟೆಲ್ ಅಂತ. ಸೊ ಜೈಹಿಂದ್ ಹೋಟೆಲು ಇದು ನೆಲಮಂಗಲದಿಂದ ಒಂದು ಸ್ವಲ್ಪ ಮುಂದ್ಗಡೆ ನಿಮ್ಗೆ ಸಿಗೋವಂಥದ್ದು. ಬಾಯ್ಸು ಡಿಸ್ಕಸ್ ಮಾಡ್ತಾನೆ ಇದ್ದಾರೆ. ಸೊ ಯಾವಾಗ ಬಿಡೋದು ಅಂತ. ಆಲ್ರೆಡಿ ಮನೆಯಿಂದನೇ ಎಲ್ಲ ಊಟ ಮಾಡ್ಕೊಂಡು ಬಂದಿರೋದ್ರಿಂದ ಇಲ್ಲಿ ಜಸ್ಟ್ ಒಂದು ಸ್ನ್ಯಾಕ್ಸ್ಗೋಸ್ಕರ ನಾವು ಸ್ಟಾಪ್ ಹಾಕಿದ್ವಿ. ಸೊ ನಡ್ರಿ ಹೋಗೋಣ. ಬೆಳಗ್ಗೆ ಇವಾಗ 6 ಗಂಟೆ ಆಗಿದೆ. ಸೊ 9 ಗಂಟೆಗೆ ಹತ್ತತ್ರ ನಾವು ನೈಟ್ 9 ಗಂಟೆಗೆ ಶುರು ಮಾಡಿದ ಟ್ರಿಪ್ಪು. ಬೆಳಗ್ಗೆ 6 ಗಂಟೆ ಅನ್ಕೋಲಾಯಿಂದ ಲೈಕ್ ಲೆಫ್ಟ್ ಸೈಡಲ್ಲಿ ಬಂದಿದ್ದೀವಿ ಘಾಟ್ ಸೆಕ್ಷನ್ಗೆ. ಇನ್ನೇನು ಕಾರವಾರಿಗೆ ಹತ್ತಿರ ಇದೆ. ಸೊ ಕಾರವಾರಿಗೆ ಹತ್ತಿರ ಆಗಿರೋದ್ರಿಂದ ಸೊ ಕಾರವಾರಿಂದ ಸೌತ್ ಗೋವಾಗೆ ಹೋಗೋ ಪ್ಲ್ಯಾನಿಂಗಲ್ಲಿದ್ದೀವಿ. ಸೊ ಸ್ವಲ್ಪ ನೇಚರ್ ಹತ್ರ ಹಂಗೆ ವೈಬ್ ಮಾಡಿಕೊಂಡು ಸ್ವಲ್ಪ ಲುಲ್ಲು ಗಿಲ್ಲು ಮಾಡಿಕೊಂಡು ಇಲ್ಲಿಂದ ಮತ್ತೆ ಟ್ರಾವೆಲಿಂಗ್ ಕಂಟಿನ್ಯೂ ಮಾಡೋಣ ಅಂತ. ಸೊ ಕಾರವಾರಿಗೆ ರೀಚ್ ಆಗಿದ್ದೀವಿ ಆಲ್ಮೋಸ್ಟ್. ಸೊ ಮಲ್ನಾಡ್ ರೀಜನ್ ಹೋಗೋ ದಾರಿ. ಸೊ ಸ್ಟ್ರೈಟಾಗಿ ಹೋದ್ರೆ ಗೋವಾ, ಲೆಫ್ಟ್ ಟರ್ನ್ ಆದರೆ ಕಾರವಾರ. ಸೊ ಲೆಫ್ಟಿಗೆ ಹೋಗೋ ಕಾರವಾರಿಗೆ ಎಂಟ್ರಿ ಕೊಟ್ಟಿದ್ದೀವಿ. ಆ್ಯಂಡ್ ಕಾರವಾರಿಗೆ ಎಂಟ್ರಿ ಕೊಟ್ಟು ಇಲ್ಲಿ ಉಡುಪಿ ಕೆಫೆ ಹತ್ರ ನಾವು ಸ್ಟಾಪ್ ಆಗಿದ್ದೀವಿ. ಯಾರು ಕೇಳ್ಬೇಕಾಯ್ತು ಮಚ್ಚ, ಎಷ್ಟು ಬಾಟ್ಲು ಬಿಡ್ತಾರೆ ಅಂತ ಪೊಲೀಸರಿಗೆ ಕೇಳೋಣ. ಅದಕ್ಕೆ ಕೇಳಿದ್ರೆ ಕೇಳ್ತೀಯಾ? ಹೋಗ್ಬೇಕಾಯ್ತು ತೊಗೊಂಬರೋಕ್ಕೆ. ಮತ್ತೆ ಕೇಳ ಅಂದ್ಕೊಂಡಿದ್ದ ಡೆಸ್ಟಿನೇಷನ್ ನೋಡ್ತಾ ಇದ್ದೀರೋ ಇದೆ
ನಾವು ಉಳ್ಕೊಳ್ಳೋಂಥ ಗೆಸ್ಟ್ ಹೌಸು. ಸೊ ಲೈಕ್ ನಮಗೆ ಚೆಕ್ ಇನ್ ಟೈಮಿಂಗ್ ಕೊಟ್ಟಿದ್ದು 3 PM. ಸೊ ಚೆಕ್ಔಟ್ ಟೈಮಿಂಗು ಲೈಕ್ ನಾಳೆ ಬೆಳಗ್ಗೆ ಒಂದು 11 ಗಂಟೆಗೆ ಹಂಗಿದೆ. ಸೊ ಒಳಗಡೆನೂ ಪಾರ್ಕಿಂಗ್ ಇದೆ. ನಾವು ಸದ್ಯಕ್ಕೆ ಕಾರ್ನ ಇಲ್ಲಿ ನಿಲ್ಲಿಸಿದ್ದೀವಿ. ಸೊ ಬನ್ನಿ ಒಳಗಡೆ ಲೈಕ್ ರೂಮ್ ಟೂರ್ನ ಸೊ ಸ್ವಿಮ್ಮಿಂಗ್ ಪೂಲ್. ಸೊ ಫೈನಲಿ ರೂಮ್ ಒಳಗಡೆ ಎಂಟ್ರಿ ಕೊಟ್ಟಾಯಿತು. ಸೊ ಇದು ನಮ್ಮ ರೂಮು. ಸೊ ರೂಮ್ ಟೂರ್ನ ನಾನು ಆಮೇಲೆ ಮಾಡ್ತೀನಿ. ಸೊ ಸದ್ಯಕ್ಕೆ ಇವಾಗ ಫಸ್ಟು ಬೀಚ್ ಹತ್ರ ಹೋಗೋಣ. ಸೊ ಬೀಚ್ ಹತ್ರ ಅಲೋ ಮಾಡ್ತಿದ್ದಾರಂತೆ. ಸೊ ಬೀಚ್ ಹತ್ರ ಹೋಗಿ ಸ್ವಲ್ಪ ಬೀಚಲ್ಲಿ ಆಟ ಆಡಿಕೊಂಡು, ಹಾಗೆ ಇಲ್ಲಿ ಪ್ರೈವೇಟ್ ಪೂಲ್ ಕೂಡ ಇದೆ. ಸೊ ಪ್ರೈವೇಟ್ ಪೂಲ್ನ ಕೂಡ ಸ್ವಲ್ಪ ಎಂಜಾಯ್ ಮಾಡಿ. ಸೊ ನಾವು ಬಂದಿರೋಂಥ ಬೀಚ್ ಹೆಸರು ಬಂದು ಕೆವೆಲಿಯನ್ಸಿಮ್ ಬೀಚ್ ಅಂತ. ಸೊ ಇದು ಸೌತ್ ಗೋವಾದಲ್ಲಿರುವಂಥ ಬೀಚು. ಸೊ ಇವಾಗ ನಾವು ಹೋಗ್ತಾ ಇರೋಂಥ ಈ ಬೀಚಲ್ಲಿ ಅಲೌ ಮಾಡ್ತಿದ್ದಾರೆ ಅಂತ ಕೇಳ್ಪಟ್ವಿ. ಸೊ ಅಲ್ಲಿಗೆ ಒಂದು ಸಲ ಹೋಗಿ ವಿಸಿಟ್ ಕೊಡ್ತೀವಿ. ಇದೇ ಆ ಬೀಚು. ಸೊ ಬೀಚ್ ಸ್ವಲ್ಪ ಇಂಟೀರಿಯರ್ ಇರೋದ್ರಿಂದ ನೀವು ಲೈಕ್ ಪ್ಲ್ಯಾನ್ ಮಾಡ್ಕೊಂಡು ಬರೋದು ಬೆಸ್ಟ್. ಆ್ಯಂಡ್ ಗೂಗಲ್ ಮ್ಯಾಪಲ್ಲಿ ಕೂಡ ಇದ್ರದ್ದು ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಸೊ ಡೈರೆಕ್ಟಾಗಿ ವಿಸಿಟ್ ಕೊಡ್ಬೋದು. ಸೊ ಈಗ ಬೀಚ್ ಹೆಸರೇನು? ಈ ಬೀಚ್ ಹೆಸರು ಬಂದು ಕ್ಯಾಲ್ವೋಸಿಮ್ ಬೀಚ್ ಅಂತ. ಗೊತ್ತಾಗ್ತಾ ಇಲ್ಲ, ಪ್ರೊನೌನ್ಸ್ ಮಾಡೋಕ್ಕೆ ನನಗೂ ಆಗ್ತಿಲ್ಲ, ಸ್ವಲ್ಪ ಕಷ್ಟ ಆಗ್ತಿದೆ. ಸೊ ಸೌತ್ ಗೋವಾದಲ್ಲಿರುವಂಥ ಈ ಬೀಚು ಸ್ವಲ್ಪ ಇಂಟೀರಿಯರ್ ಇದೆ. ಸೊ ನಾನು ಆಗಲೇ ಹೇಳ್ದಂಗೆ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಬರೋದೇ ಬೆಸ್ಟು. ಆ್ಯಂಡ್ ಸೇಫ್ಟಿ ವೈಸ್ ನೋಡಿದ್ರೆ ಇಲ್ಲಿ ನಿಮಗೆ ಲೈಕ್ ಹಾಕ್ಕೊಳ್ಳೋದಕ್ಕೆ ಬಟ್ಟೆಗಳೆಲ್ಲ ಸಿಗುತ್ತೆ. ಸೊ ಅಂಗಡಿಗಳೆಲ್ಲ ಇದ್ದಾವೆ, ಪ್ಲಸ್ ವಾಶ್ರೂಮ್ಸ್ ಕೂಡ ಅವೈಲೇಬಲ್ ಇದೆ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ವಾಶ್ರೂಮ್ಸ್ ಕೂಡ ಅವೈಲೇಬಲ್ ಇದೆ. ಸೊ ಇಲ್ಲಿ ನಿಮಗೆ ತಿನ್ನೋದಕ್ಕೆ ಕೂಡ ಕೆಲವೊಂದು ಸೀ ಫುಡ್ಸ್ಗಳು ಕೂಡ ಸಿಗುತ್ತೆ. ಸೊ ಅದರ ಒಂದು ಡೀಟೇಲ್ಸ್ನೆಲ್ಲ ಹಾಕಿರ್ತೀನಿ, ಪ್ಲಸ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ. ಸ್ಕ್ರೀನ್ಶಾಟ್ ಇಟ್ಕೊಂಡು ನೀವು ಲೈಕ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಆ್ಯಂಡ್ ಖುಷಿ ನೋಡ್ಬೋದು, ಸ್ವಿಮ್ಮಿಂಗ್ ಎಲ್ಲ ಪ್ರೊಹಿಬಿಟೆಡ್. ಆಲ್ರೆಡಿ ಲೈಕ್ ಅವೇರ್ನೆಸ್ ಸೈನ್ ಬೋರ್ಡ್ ಹಾಕಿದ್ದಾರೆ. ಐ ಥಿಂಕ್ ಬೀಚಲ್ಲಿ ಆಟ ಆಡೋಕ್ಕೆ ಬಿಡ್ತಿಲ್ವೇನೋ, ಯಾರೂ ಆಟ ಆಡ್ತಿಲ್ಲ. ನೋಡೋಣ ನೋಡಿ. ಅದೇ ಸೊ ಬಂದು ಎನ್ಕ್ವೈರಿ ಮಾಡಿದ್ವಿ, ಬಟ್ ಬ್ಯಾಡ್ ನ್ಯೂಸ್, ಬೀಚಲ್ಲಿ ಆಟ ಆಡೋಕ್ಕೆ ಬಿಡ್ತಿಲ್ವಂತೆ. ಜಸ್ಟ್ ಇದೇ ಥರ ಮೈಂಡ್ ರಿಫ್ರೆಶ್ಮೆಂಟಿಗೆ ಇದೇ ಥರ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳಿದ್ದಾರೆ. ಆ್ಯಂಡ್ ಎಲ್ಲ ಕಡೆ ನಿಮಗೆ ವಾಚ್ ಗಾರ್ಡ್ಸ್ಗಳು ಇರ್ತಾರೆ. ಸೊ ವಾಚ್ ಗಾರ್ಡ್ಸ್ಗಳು ನಿಮಗೆ ಆಟ ಆಡೋದಕ್ಕೆ ಬಿಡೋದಿಲ್ಲ. ಸೊ ಈ ರೀತಿ ಜಸ್ಟ್ ಸ್ವಲ್ಪ ಮುಂಗಡೆ ಬಂದು ಟೈಮ್ ಪಾಸ್ ಮಾಡ್ಕೋಬೇಕಂದ್ರೆ ಮಾಡ್ಕೋಬೋದು. ಆ್ಯಂಡ್ ಸೀ ಫುಡ್ಸ್ ಎಲ್ಲ ಅವೈಲೇಬಲ್ ಇದೆ. ಇಲ್ಲೇ ರೆಸ್ಟೋರೆಂಟ್ಸಲ್ಲಿ ಕಾಲ್ ಮಾಡಿದ್ರೆ ತಂದು ಕೊಡ್ತಾರೆ. ಸೊ ನೀವು ಲೈಕ್ ಟೈಮ್ ಪಾಸ್ ಮಾಡ್ತೀರಾ ಅಂದರೆ ಹಾಗೆ ಮಾಡ್ಕೋಬೋದು. ವಾಚ್ ಗಾರ್ಡ್ಸ್ಗಳು ಅಲೌ ಮಾಡ್ತಿಲ್ಲ, ವಿಸಿಲ್ ಹೊಡಿತಿದ್ದಾರೆ. ನಾವು ಸ್ವಲ್ಪ ಮುಂದ್ಗಡೆ ಹೋದರೆ ಆ್ಯಂಡ್ ಹಿಂದ್ಗಡೆಯಿಂದ ಬೇಜಾನ್ ಹಸುಗಳು ಬರ್ತಿದ್ದಾವೆ, ಹುಷಾರಾಗಿರಬೇಕು. ಅಲವಂತೂ ಮಾಡ್ತಿಲ್ಲ. ಬಂದಿದ್ದಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಯಿತು ಗೈಸ್. ಲಿಟ್ರಲಿ ಬೆಂಗಳೂರಿಂದ ಸೌತ್ ಗೋವಾವರೆಗೂ ಟ್ರಾವೆಲ್ ಮಾಡಿ ಬರೀ ಬೀಚ್ ನೋಡೋ ಥರ ಆಗೋಗಿದೆ. ಹುಡುಗರು ಕೇಳ್ಕೊಂಬರಕ್ಕೆ ಹೋಗಿದ್ದಾರೆ ವಾಚ್ ಗಾರ್ಡ್ಸ್ ಹತ್ರ, ಏನಾದ್ರು ಸ್ವಲ್ಪನಾದರೂ ಆಟ ಆಡೋಕ್ಕೆ ಬಿಡ್ತೀರಾ ಅಂತ. ಸೊ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡಾದಮೇಲೆ 4 ಗಂಟೆ ಮೇಲೆ ಟೈಟ್ಸ್ ಕಮ್ಮಿ ಆಗೋದ್ರಿಂದ ಅಲೌ ಮಾಡ್ತಾರಂತ ಹೇಳಿದ್ದಾರೆ. ಸೊ ನೋಡೋಣ, 4 ಗಂಟೆ ಮೇಲೆ ಮತ್ತೆ ಬರ್ತೀವಿ, ಆವಾಗ ಅಲೌ ಮಾಡಿದ್ರೆ ಓಕೆ. ಸೊ ಈ ನೆಕ್ಸ್ಟ್ ನಮ್ಮ ಪ್ಲ್ಯಾನು ಇಲ್ಲಿಂದ ಲೈಕ್ 1 to 2 ಕಿಲೋಮೀಟ್ರ್ ದೂರದಲ್ಲೇ ಒಂದು ಫೋರ್ಟ್ ಇದೆಯಂತೆ. ಸೊ ಆ ಫೋರ್ಟಿಗೆ ಹೋಗಿ ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಸೊ ಫೈನಲಿ ಫೋರ್ಟ್ ಹತ್ರ ರೀಚ್ ಆಗಿದ್ದೀವಿ. ಸೊ ಸೌತ್ ಗೋವಾ ನಾವು ಲೈಕ್ ಹೋದಂಥ ಒಂದು ಬೀಚಿಂದ ಲೈಕ್ ಲಿಟ್ರಲಿ 20 ಕಿಲೋಮೀಟರ್ಸ್ ದೂರದಲ್ಲಿರುವಂಥ ಫೋರ್ಟು. ಸೊ ಅಲ್ಲೇನು ಕಾಣ್ತಿದೆಯೋ ಅದೇ ಫೋರ್ಟು. ಸೊ ಫೋರ್ಟ್ ಒಳಗಡೆ ಹೋಗೋಣ. ಆ್ಯಂಡ್ ಪಾರ್ಕಿಂಗ್ ಇಲ್ಲಿ ಅವೈಲೇಬಲ್ ಇಲ್ಲ. ಸೊ ರೋಡ್ ಸೈಡಲ್ಲೇ ಈ ರೀತಿ ಪಾರ್ಕ್ ಮಾಡಬೇಕಾಗುತ್ತೆ. ಆ್ಯಂಡ್ ಶಾಪ್ಸ್ ಎಲ್ಲ ನಿಮಗೆ ಸಿಗುತ್ತೆ, ಲೈಕ್ ಐಸ್ ಕ್ರೀಮ್ಸ್, ಜ್ಯೂಸಸ್ ಏನಾದ್ರು ತೊಗೋಬೇಕಂದ್ರೆ ತೊಗೋಬೋದು. ಸೊ ಆ ರೀತಿ ಏನಿಲ್ಲ. ವಾಶ್ರೂಮ್ಸ್ ಕೂಡ ಅವೈಲೇಬಲ್ ಇದೆ. ಸೊ ಒಳಗಡೆ ಎಲ್ಲ ವಾಶ್ರೂಮ್ಸ್ ಅವೈಲೇಬಲ್ ಇದೆ, ಅದ್ರ ಬಗ್ಗೆ ನಾನು ಹೇಳ್ತೀನಿ. ಸೊ ಫೋರ್ಟ್ ಒಳಗಡೆ ಹೋಗೋಣ ಬನ್ನಿ. ಸೊ ಬರೋಷ್ಟರಲ್ಲಿ ಮಳೆ ಶುರು ಆಗಿದೆ. ಸೊ ಫೋರ್ಟ್ನ ಹೆಸರು ಬಂದು ಇದು ಸಿಗುತ್ತೆ. ಸೊ ಹಾಗಾಗಿ ಬೇಕಿದ್ದರೆ ಇಲ್ಲೇ ಬಂದು ತಿನ್ಕೋಬೋದು. ಆ್ಯಂಡ್ ಬನ್ನಿ ಫೋರ್ಟ್ ಒಳಗಡೆ ಹೋಗೋಣ. ಹಾಂ, ಫೈನಲಿ ಫೋರ್ಟ್ ಒಳಗಡೆ ಎಂಟ್ರಿ ಕೊಟ್ಟಿದ್ದೀವಿ. ನಮ್ಮ ಚಾರ್ಜಸ್ ಇದೆಯಾ ಏನಾದರೂ? ಇಲ್ಲ, ಚೆಕ್ ಮಾಡ್ತಿದ್ದೀನಿ. ಬರೀ ಒಂದು ಫೋಟೋ ಪ್ರೂಫ್ ತೋರಿಸ್ತಾರೆ ಸಾಕು ಅಷ್ಟೇ. ಫೋಟೋ ಹಾಂ
ಸೊ ಇಲ್ಲಿ ಐ ಡಿ ಪ್ರೂಫ್ನ ತೋರಿಸ್ಬೇಕು. ಸೊ ಯಾವ್ದಾದ್ರು ಓಕೆ ಐ ಡಿ ಪ್ರೂಫ್ ಲೈಕ್ ಆಧಾರ್ ಕಾರ್ಡ್ ಆರ್ ಎನಿಥಿಂಗ್ ಎಲ್ಸ್. ಆ್ಯಂಡ್ ಈ ಫೋರ್ಟ್ ಒಳಗಡೆ ನಾವು ಎಂಟ್ರಿ ಕೊಟ್ಟಿದ ತಕ್ಷಣ ನಿಮಗೆ ಕಾಣಕ್ಕೆ ಸಿಗೋವಂಥದ್ದು ಚರ್ಚ್. ಸೊ ಅದೇ ಚರ್ಚ್ ಇಲ್ಲಿರೋವಂಥದ್ದು. ಸೊ ಇದೇ ಆ ಚರ್ಚು. ಆ್ಯಂಡ್ ಫೋರ್ಟ್ ಅಂದರೆ ಇಲ್ಲಿ ನೋಡೋವಂಥದ್ದು ಏನು ಅಂಥ ಅಟ್ರಾಕ್ಷನ್ ಥಿಂಗ್ ಅಂತ ಏನಿಲ್ಲ. ಜಸ್ಟ್ ಒಂದು ಚರ್ಚ್ ಇದೆ, ಆಚೆ ಕಡೆಯಿಂದ ಲೈಕ್ ಈ ವಾಲ್ ಕಟ್ಟಿದ್ದಾರೆ. ಸೊ ಇಲ್ಲೇ ನೀವು ನೋಡ್ತಾ ಇದ್ದೀರೋ ಇದೇ ವಾಲ್ವು. ಸೊ ಇಷ್ಟೇ, ಲೈಕ್ ಗ್ರೀನರಿನ ಎಂಜಾಯ್ ಮಾಡಬೇಕು ಅಂದರೆ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್. ಆ್ಯಂಡ್ ಇಲ್ಲಿ ಎಂಟ್ರಿ ಫೀಸ್ ಯಾವುದೇ ರೀತಿ ಇಲ್ಲ, ಲೈಕ್ ಯಾವುದೇ ರೀತಿ ಎಂಟ್ರಿ ಫೀಸ್ನ ಚಾರ್ಜ್ ಮಾಡೋದಿಲ್ಲ. ಸೊ ನೀವೇನಾದರೂ ಲೈಕ್ ಇಲ್ಲಿ ವಿಸಿಟ್ ಮಾಡ್ತೀರಾ ಅಂದರೆ ಫ್ರೀ ಎಂಟ್ರಿ. ಜಸ್ಟ್ ಒಂದು ಐ ಡಿ ಪ್ರೂಫ್ನ ತೋರಿಸ್ಬೇಕಾಗುತ್ತೆ, ಅದು ನಿಮ್ಮ ಮೊಬೈಲಲ್ಲಿ ತೋರಿಸಿದ್ರು ಸಾಕು. ಲೈಕ್ ಯಾವುದನ್ನ ಆಧಾರ್ ಕಾರ್ಡ್ ಫೋಟೋಸ್ ಡಿ ಎಲ್ ಏನಾದರೂ ಒಂದು, ಜಸ್ಟ್ ಅವರ ಒಂದು ಐಡೆಂಟಿಟಿ ಲೈಕ್ ವಿಸಿಟರ್ಸ್ ಈ ಥರ ವಿಸಿಟ್ ಮಾಡಿದ್ದಾರೆ ಅಂತ. ಆ್ಯಂಡ್ ಈ ಫೋರ್ಟ್ನ ಒಂದು ಡೀಟೇಲ್ಸ್ ನಿಮಗೆ ತೋರಿಸ್ತೀನಿ. ಸೊ ಫೋರ್ಟ್ನ ಒಂದು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಕೀಪ್ ಸೈಲೆಂಟ್ಸ್ ಪ್ಲೀಸ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಸೈಲೆಂಟ್ಸ್ ಆಗಿರಬೇಕು. ಆ್ಯಂಡ್ ಆ್ಯಕ್ಚುಲಿ ಈ ಪ್ಲೇಸ್ ತುಂಬ ಸೈಲೆಂಟ್ ಆಗಿದೆ. ಸೊ ನೋಡೋಣ ಇಲ್ಲಿ. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರೋವಂಥ ಚರ್ಚ್ ಬಂದು ಸೆಂಟ್ ಆ್ಯಂಟೋನಿ ಚರ್ಚು. ಸೊ ಕಾಬೋ ಡೆ ರಾಮ ಅನ್ನೋವಂಥ ಒಂದು ಹೆಸರಲ್ಲಿರುವಂಥ ಈ ಚರ್ಚು. ಈ ಚರ್ಚಿನ ಬಗ್ಗೆ ಅಷ್ಟು ಮಾಹಿತಿ ನನಗೆ ಇನ್ ಡೆಪ್ತ್ ಗೊತ್ತಿಲ್ಲ, ಬಿಕಾಸ್ ಇಲ್ಲಿ ಯಾರೂ ಇಲ್ಲ ಕೇಳೋದಕ್ಕೆ. ಚರ್ಚ್ ಬಗ್ಗೆ ಏನು, ಇದ್ರ ಇತಿಹಾಸ ಏನೋ ಅನ್ನೋದು ಕೇಳೋದಕ್ಕೆ ಇಲ್ಲಿ ಯಾರೂ ಇಲ್ಲ. ಸೊ ಟೂರಿಸ್ಟು ಲೋಕಲ್ಸ್ ಎಲ್ಲ ಆಲ್ರೆಡಿ ವಿಸಿಟ್ ಮಾಡಿ ಹೋಗ್ತಿದ್ದಾರೆ. ಆ್ಯಂಡ್ ಇವಾಗ ಈ ರೂಟ್ ಒಳಗಡೆ ಹೋಗಬೇಕು. ಸೊ ಬನ್ನಿ. ಬಾಯ್ಸ್ ಎಲ್ಲ ಆಲ್ರೆಡಿ ಅಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ. ಸೊ ನಾನು ವ್ಲಾಗ್ ಮಾಡೋದಕ್ಕೋಸ್ಕರ ಸ್ವಲ್ಪ ಮುಂದೆ ಬಂದಿದ್ದೀನಿ. ಸೊ ಇವಾಗ ಹೋಗ್ತಾ ಇದ್ದೀವಿ. ಮಳೆ ಬರ್ತಾನೆ ಇದೆ, ಅದು ಲೈಕ್ ಸ್ಪೀಡಾಗಿ ಅಂತೆಲ್ಲ, ಜಸ್ಟ್ ಒಂದು ನಾರ್ಮಲ್ ಮಳೆ ಬರೋದು ನಿಲ್ಲೋದು ಆಗ್ತಿದೆ. ಸೊ ಆದಷ್ಟು ರೈನ್ಕೋಟ್ನ ಕ್ಯಾರಿ ಮಾಡಿ, ಲೈಕ್ ಇಂಥ ಒಂದು ವೆದರಲ್ಲಿ ರೈನ್ಕೋಟ್ ಆರ್ ಅಂಬ್ರೆಲಾನ ಕ್ಯಾರಿ ಮಾಡೋದು ಬೆಸ್ಟು ಅಷ್ಟು. ಆ್ಯಂಡ್ ಬಿಸಿಲು ಕೂಡ ಇದೆ, ಬಟ್ ಹಂಗಂತ ಬಿಸಿಲು ಇದೆ ಅಂತೇಳಿ ನಂಬ್ಕೊಂಡು ಬರೋಕ್ಕೆ ಹೋಗಬೇಡಿ, ಬಿಕಾಸ್ ನಮಗೆ ಆಯ್ತಲ್ಲ, ಬೀಚಲ್ಲೂ ಕೂಡ ಬಿಟ್ಟಿಲ್ಲ. ಆ್ಯಂಡ್ ಮುಂದೆ ಲೈಕ್ ಅಲ್ಲೂ ಒಂದು ಫಾಲ್ಸ್ ಒಂದಿವೆ, ಅಲ್ಲೂ ಕೂಡ ಬಿಟ್ಟಿಲ್ಲ. ಬಟ್ ನೋಡೋಣ, ಅಲ್ಲಿರೋ ಲೋಕಲ್ಸ್ನ ಯಾರಿಗಾರು ಲೈಕ್ ಹೆಲ್ಪ್ ತೊಗೊಂಡು ಫಾಲ್ಸ್ನ ನೋಡೋಕೆ ಹೋಗ್ತೀವಿ. ಸೊ ಇದೇ ಜಾಗ. ಸೊ ಸುತ್ತ ಗ್ರೀನರಿ, ಪ್ಲೇಸ್ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಏನಂತ ಲೈಕ್ ಲಿಟರ್ ಪೇಪರ್ಸ್ ಆಗಿರಲಿ, ಕವರ್ಸ್ ಆಗಿರಲಿ, ಯಾವುದೇ ರೀತಿ ಲಿಟರ್ ಮಾಡಿಲ್ಲ. ಆ್ಯಂಡ್ ಗುಡ್, ಈ ರೀತಿ ಮೇಂಟೈನ್ ಮಾಡಿರೋದ್ರಿಂದ. ಸೊ ಬನ್ನಿ. ಇಷ್ಟೇ, ಈ ರೀತಿ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಸುತ್ತ ಗ್ರೀನರಿ ಇರೋದ್ರಿಂದ ವೈಬ್ ಕೂಡ ಚೆನ್ನಾಗಿದೆ. ಲೈಕ್ ನೀವು ನೇಚರ್ನ ಲವ್ ಮಾಡ್ತೀರಾ ಅಂದರೆ ವಿಂಟರ್ ಟೈಮ್ ಅಥವಾ ರೈನಿ ಸೀಸನಲ್ಲಿ ಇಂಥ ಜಾಗಕ್ಕೆ ಬರೋದು ಬೆಸ್ಟು. ಲೈಕ್ ನೀವು ಬೀಚಲ್ಲಿ ಎಂಜಾಯ್ ಮಾಡಬೇಕು ಅಂದರೆ ರೈನಿ ಸೀಸನ್ ಇಸ್ ನಾಟ್ ಪ್ರಿಫರ್ಡಬಲ್, ಬಟ್ ನೇಚರ್ನ ಎಂಜಾಯ್ ಮಾಡಬೇಕು ಅಂದರೆ ಬೆಸ್ಟು. ಸೊ ಹಾಗಾಗಿ ಇಲ್ಲಿ ಆಲ್ರೆಡಿ ಟೂರಿಸಮ್ ಸ್ವಲ್ಪ ಜನ ಬಂದಿದ್ದಾರೆ. ಸೊ ಇಲ್ಲಿಗೆ ಹೋಗ್ಬೋದು. ಬೀಚಿಗೆ ಕೂಡ ಇಲ್ಲಿ ಎಂಟ್ರಿ ಇರೋದ್ರಿಂದ ಸೊ ಮಾರ್ಕ್ ಬೀಚಿಗೆ ಮಾರ್ಕ್ ಹಾಕಿದ್ದಾರೆ. ಸೊ ಹೀಗೆ ಹೋದರೆ ಬೀಚಿಗೆ ಹೋಗೋ ದಾರಿ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ರೀ, ಫಸ್ಟ್ ಬಾಯ್ಸ್ ಬರಲಿ. ಅವ್ರ ಮೆಲ್ಲಕ್ಕೆ ಮಾತಾಡ್ಕೊಂಡು ನಡ್ಕೊಂಡು ಬರ್ತಿದ್ದಾರೆ. ನಾನು ವೀಡಿಯೋ ಮಾಡೋದಕ್ಕೋಸ್ಕರ ಸ್ವಲ್ಪ ಸ್ಪೀಡಾಗಿ ಬಂದೆ. ಸೊ ಬಾಯ್ಸ್ ಇವಾಗ ಬರ್ತಾ ಇದ್ದಾರೆ. ನಮ್ಮ ಬಾಯ್ಸ್ ಜೊತೆ ಇವನು ಕೂಡ ಬಂದಿದ್ದಾನೆ. ಬಾಯ್ಸ್ ಏನು ರ್ಯಾಂಪ್ ವಾಕ್ ಏನಾದ್ರು ಮಾಡ್ತೀರಾ? ಹಾಂ ಬೈ ಹೋಗ ಹಾಂ ಎಸ್. ಸೊ ನಿಮಗೆ ಇಲ್ಲೇನು ಕಾಣ್ತಿದೆಯೋ ಈ ಚಿಕ್ಕ ಜಾಗದಲ್ಲಿ ಇಳಿಬೇಕು. ಅಲ್ಲಿ ಬೋರ್ಡ್ ಹಾಕಿರ್ತಾರೆ ಬೀಚ್ಗೆ ಹೋಗೋ ದಾರಿ ಅಂತ. ಹಾಂ, ಸೊ ಈ ಚಿಕ್ಕ ಜಾಗದಕ್ಕೆ ಹೋಗಿ ಇಳೀರಿ. ಸೊ ಬಾಯ್ಸ್ ಎಲ್ಲ ಇವಾಗ ಇಳಿತಾ ಇದ್ದಾರೆ. ಎಸ್. ಆ್ಯಂಡ್ ಸೊ ಈ ದಾರಿ ನೀವು ಬರಬೇಕಾಗುತ್ತೆ. ನೀವು ಇಲ್ಲೇನು ನೋಡ್ತಾ ಇದ್ದೀರೋ ಚೆಕ್ ಪೋಸ್ಟು ಅಲ್ಲಿ ಏನಿದೆಯೋ, ಸೊ ಆ ಚೆಕ್ ಪೋಸ್ಟು ಲೆಫ್ಟ್ ಸೈಡಲ್ಲಿ ನಿಮಗೊಂದು ಬೋರ್ಡ್ ಕೂಡ ಇದೆ. ಸೊ ನಿಮ್ಗೆ ಆ ಬೋರ್ಡ್ ಮುಂದ್ಗಡೆನೇ ಒಂದು ಚಿಕ್ಕ ಲೈಕ್ ದಾರಿ ಸಿಗುತ್ತೆ. ಆ ದಾರಿ ಮುಖಾಂತರ ನೀವು ಬಂದರೆ ಸೊ ನಿಮಗೆ ಕಾಣೋವಂಥ ವ್ಯೂವೇ ಈ ಬೀಚ್. ಸೊ ಇಲ್ಲಿ ಸ್ವಲ್ಪ ನಡಿಬೇಕಾಗುತ್ತೆ. ಸೊ
ವಯಸ್ಸಾಗಿರೋರು ಅಥವಾ ನಡೆಯೋಕ್ಕೆ ಬರದೇ ಇರೋರು ಸ್ವಲ್ಪ ಅವಾಯ್ಡ್ ಮಾಡಿ ಈ ಜಾಗನ. ಏನೋ ಬಿಕಾಸ್ ತುಂಬ ಸ್ಲಿಪ್ಪರಿ ಇರೋದ್ರಿಂದ, ಮಳೆ ಬರ್ತಿರೋದ್ರಿಂದ ಸ್ವಲ್ಪ ಸ್ಲಿಪ್ಪರಿ ಇದೆ. ಹಾಗಾಗಿ ಎಸ್, ಸೊ ಮೆಲ್ಲಗೆ ಇಳಿತಾ ಇದ್ದೀನಿ. ಸ್ವಲ್ಪ ಸ್ಲಿಪ್ಪರಿ ಇದೆ, ಹಾಗಾಗಿ ಹುಷಾರಾಗಿ ಬನ್ನಿ. ಅರೆ ಜಾಗ ಮಾತ್ರ ಸಖತ್ತಾಗಿದೆ ಗಾಯ್ಸ್ ಈ ರೈನಿ ಸೀಸನಲ್ಲಿ. ಸೊ ಈ ಥರ ಗ್ರೀನರಿ ಪ್ಲೇಸಸ್ಸಿಗೆ ನೀವು ಹೋದರೆ ನಿಮ್ಗೊಂದು ಮೈಂಡ್ ರಿಲ್ಯಾಕ್ಸೇಷನ್ ಆಗುತ್ತೆ. ವೆದರ್ ಸೌಂಡು, ಬೀಚ್ ಸೌಂಡ್. ಆ್ಯಂಡ್ ಇತ್ತೀಚೆಗೆ ನಮ್ಮ ಟೀಮಲ್ಲಿ ಹೊಸಬ ಆ್ಯಡ್ ಆಗಿದ್ದಾನೆ. ಇವನೇ ನಮ್ಮ ಟೀಮಲ್ಲಿ ಆ್ಯಡ್ ಆಗಿರೋದು. ಕ್ಯಾಂಟೀನಿಂದ ನಮ್ಮನ್ನು ಫಾಲೋ ಮಾಡ್ಕೊಂಡು ಬಂದಿದ್ದಾನೆ. ಸೊ ನಿಮಗೆ ಇಲ್ಲಿ ಕ್ಯಾಂಟೀನ್ ಕೂಡ ನಿಮಗೆ ಸಿಗುತ್ತೆ ಕೆಳಗಡೆ ಒಂದು ಚಿಕ್ಕದಾಗಿ. ಲೈಕ್ ಟೆಂಡರ್ ಕೋಕೋನಟ್, ಲಿಂಬು, ವಾಟರ್ ಬಾಟಲ್ ಏನಾದ್ರು ಬೇಕು ಅಂದರೆ ಕೆಳಗಡೆನೇ ನಿಮಗೆ ಸಿಗುತ್ತೆ. ಸೊ ಇಲ್ಲೇನು ಬೇಕಾದ್ರೂ ನೀವು ತೊಗೋಬೋದು. ಸೊ ಇವಾಗ ನಾವು ಹೋಗೋವಂಥ ಜಾಗ ಅಲ್ಲೇನು ಕಾಣಿಸ್ತಿದೆಯೋ ಜನ ನಿಂತಿದ್ದಾರೆ, ಅಲ್ಲಿಗೆ ಹೋಗಬೇಕು. ಸೊ ಇದು ಜಾಗ. ಎಸ್, ಸೊ ಬನ್ನಿ ಹೋಗೋಣ. ನಿಮ್ಮ ಕೈಲಿ ನಡೆಯೋಕ್ಕಾದರೆ ಮಾತ್ರ ಈ ಜಾಗಕ್ಕೆ ಬನ್ನಿ. ಕಾಲು ನೋವಿರೋರು ಅಥವಾ ಲೈಕ್ ಸ್ಟ್ಯಾಮಿನಾ ಇಲ್ದಿರೋರು ದಯವಿಟ್ಟು ಈ ಪ್ಲೇಸಸ್ನ ಅವಾಯ್ಡ್ ಮಾಡಿ. ರೀಸನ್ ಸ್ಲಿಪ್ಪರಿ ಇರೋದ್ರಿಂದ. ಇದು ಸಮ್ಮರ್ ಟೈಮಲ್ಲೂ ಇದು ಓಪನ್ ಇರುತ್ತೆ. ಸೊ ನೀವು ಸಮ್ಮರ್ ಟೈಮಲ್ಲಿ ಕೂಡ ಈ ಜಾಗಕ್ಕೆ ವಿಸಿಟ್ ಮಾಡ್ಬೋದು. ಆವಾಗ ಸ್ವಲ್ಪ ಸೇಫ್ ಅನ್ಬೋದು. ಬಟ್ ಜನ ತುಂಬ ಜನ ಇರೋದ್ರಿಂದ ಲೈಕ್ ಏನೂ ಮಾಡೋಕ್ಕಾಗಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಇದಕ್ಕೆ ಆ್ಯಕ್ಚುಲಿ ಹನಿಮೂನ್ ಸ್ಪಾಟ್ ಅಂತಲೂ ಕರೀತಾರೆ. ಬಿಕಾಸ್ ಇಲ್ಲಿ ನೋಡಿ ಸೆಲ್ಫಿ ಏರಿಯಾ ಕೂಡ ಇದೆ, ನಮಗೆ ತೋರಿಸ್ತೀನಿ ನೋಡಿ. ಎಸ್, ಸೊ ದಿಸ್ ಇಸ್ ದ ಸೆಲ್ಫಿ ಏರಿಯಾ. ಸೊ ಅಲ್ಲಿ ನೀವೇನು ಹಿಂಗಡೆ ನೋಡ್ತಾ ಇದ್ದೀರೋ ಅದು ಸೆಲ್ಫಿ ಏರಿಯಾ ಅಂತ. ಸೊ ಅಲ್ಲಿ ನಿಂತ್ಕೊಂಡು ಸೆಲ್ಫೀಸ್ನ ತಕ್ಕೋತಾರೆ. ಆ್ಯಂಡ್ ಸೊ ಇಲ್ಲಿ ನೀವೇನು ನೋಡ್ತಾ ಇದ್ದೀರೋ ಇದೇ ಬೀಚ್. ಸೊ ಇವಾಗ ನಾವು ಬಂದಿದ್ದೀವಿ ಹೀಗೆ. ಸೊ ಇಲ್ಲಿಂದ ಹತ್ತಿ ಅಲ್ಲಿಂದ ಬಂದಿದ್ದೀವಿ. ಸೊ ಬನ್ನಿ, ಇದು ಸೆಲ್ಫಿ ಪಾಯಿಂಟ್. ಶೂಟ್ ಮಾಡೋರು ಮಾಡ್ಕೋಬೋದು. ಸೊ ಇಲ್ಲಿಂದ ಹೇಗೆ ವ್ಯೂ ಕಾಣುತ್ತೆ ಅನ್ನೋದು ನಾನು ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು. ಸೊ ಈ ಜಾಗದಿಂದ ನಿಮಗೆ ಕಾಣುವಂಥ ವ್ಯೂ ಇದು ಸೆಲ್ಫಿ ಸ್ಟಿಕ್ಕು, ಲೈಕ್ ಸೆಲ್ಫಿ ಪಾಯಿಂಟ್ ಅಂತಲೂ ಕರಿಬೋದು. ಪ್ರೀ ವೆಡ್ಡಿಂಗ್ ಮಾಡೋರು, ಲೈಕ್ ಪ್ರೀ ವೆಡ್ಡಿಂಗ್ ಶೂಟ್ಸ್ ಮಾಡೋರು, ಕಪಲ್ಸಿಗೆಲ್ಲ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಬನ್ನಿ ನಾವು ಹೋಗೋಣ. ನಮ್ಮ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಹೋಗಿದ್ದಾರೆ. ಸೊ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಕ್ಯಾಮ್ರನ್ನ ನೋಡಬೇಕು, ಮೆಟ್ಲು ನೋಡಬೇಕು ಗೊತ್ತಾಗ್ತಿಲ್ಲ ಗುರು. ಸಿಕ್ಕಾಪಟ್ಟೆ ಜಾರ್ತಿದೆ. ಅಯ್ಯಪ್ಪ. ಎಸ್, ನೋಡಿ ಅವನು ಅವಾಗಲೇ ಅಲ್ಲಿ ಹೋಗಿ ನಿಂತ್ಕೊಂಡು ಕಾಯ್ತಾ ಇದ್ದಾನೆ ನಮಗೋಸ್ಕರ. ಸ್ವಲ್ಪ ಬ್ಯಾಕ್ಗ್ರೌಂಡ್ ನಾಯ್ಸ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಾನಿರೋ ಪರಿಸ್ಥಿತಿಲಿ ತುಂಬ ಜಾರ್ತಿರೋದ್ರಿಂದ ನನಗೇನು ಲೈಕ್ ಎಕ್ಸಾಕ್ಟಾಗಿ ಕರೆಕ್ಟಾಗಿ ಶೂಟ್ ಮಾಡೋಕ್ಕಾಗ್ತಿಲ್ಲ, ಗ್ರಿಪ್ ಸಿಗ್ತಿಲ್ಲ. ಹಾಗಾಗಿ ಸೊ ಬೀಚ್ನ ಹತ್ತಿರದಿಂದ ತೋರಿಸ್ತೀನಿ. ನಿಮಗೇನು ನಾನು ಮೇಲ್ಗಡೆ ತೋರಿಸಿದ್ನೋ ಅದೇ ವ್ಯೂ ಪಾಯಿಂಟ್ನ ನಮಗೆ ಹತ್ತಿರದಿಂದ ತೋರಿಸ್ತೀನಿ. ಸೊ ನೋಡಿ, ಇದೇ ಆ ವ್ಯೂ ಪಾಯಿಂಟು. ಬ್ಲ್ಯಾಕ್ ರಾಕ್ ಬೀಚ್ ಅಂತ. ಸೊ ನೀವು ಇಲ್ಲೇನು ನೋಡ್ತಾ ಇದ್ದೀರೋ, ಸೊ ಇಲ್ಲೆಲ್ಲ ನೀವು ಕಪ್ಪಗಿರೋ ಬಂಡೆನ ನೋಡ್ತಾ ಇರ್ಬೋದು. ಹಾಗಾಗಿ ಈ ಕಲ್ಲನ್ನ ನೋಡ್ತಿದ್ರೆ ನನಗೆ ಯಾವ್ದು ನೆನಪಾಗುತ್ತೆ ಹೇಳಿ? ಸೇಮ್ ಈ ರಾಮಸೇತು ಫಿಲಮಲ್ಲಿ ಒಂದು ಕಲ್ಲನ್ನ ಲೈಕ್ ಅಕ್ಷಯ್ ಕುಮಾರ್ ಸರ್ ಅವರು ಎತ್ಕೊ ಬರ್ತಾರಲ್ಲ, ಅದೇ ಥರ ಕಾಣಿಸ್ತಿಲ್ಲ. ಸೊ ಇದು ಬಂದು ಬ್ಲ್ಯಾಕ್ ರಾಕ್. ಮುಂಗಡೆ ಹೋಗೋದು ಬೇಡ, ಬಿಕಾಸ್ ಸೀ ಶೋಸ್ ತುಂಬ ಜೋರಾಗಿರೋದ್ರಿಂದ ಲಿಟ್ರಲಿ ಸ್ವಲ್ಪ ಅನ್ಸೇಫ್ ಅಂತ ಅನ್ನಿಸ್ತಿದೆ. ಸೊ ನೀವು ನೋಡ್ಬೋದು ನದಿದು ಸಿಕ್ಕಾಪಟ್ಟೆ ಸೌಂಡ್ ಇದೆ.
ಹಾಗಾಗಿ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ನ ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನೇಚರ್ನ ಎಂಜಾಯ್ ಮಾಡಿ ನೋಡಿ. ಆ್ಯಂಡ್ ಅಲ್ಲಿ ನಿಮಗೊಂದು ಐಲ್ಯಾಂಡ್ ಕಾಣಿಸ್ತಿದೆ. ಸೊ ಈ ರೀತಿ ಅಲ್ಲಿ ಆಲ್ರೆಡಿ ನಮ್ಮ ಫ್ರೆಂಡ್ ಒಬ್ಬ ಹೋಗಿದ್ದಾನೆ. ಇಲ್ಲೆಲ್ಲ ಬಾಯ್ಸ್ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಿಮ್ಗೆ ಆಡೋದಕ್ಕೆ ಬಿಡೋದಿಲ್ಲ, ಬಿಕಾಸ್ ರಾಕ್ಸ್ ತುಂಬ ಇರೋದ್ರಿಂದ ಲೈಕ್ ಡೇಂಜರು. ನಿಮಗೂ ಗೊತ್ತಿರ್ಬೋದು, ನಾನು ಹೇಳೋದು ಅರ್ಥ ಆಗಿರ್ಬೋದು. ಸೊ ಇಲ್ಲಿ ಲೈಕ್ ಬೀಚಲ್ಲಿ ಆಡೋದಕ್ಕೆ, ನೀರಲ್ಲಿ ಆಟ ಆಡೋದಕ್ಕೆ ಬಿಡೋದಿಲ್ಲ. ಜಸ್ಟ್ ಒಂದು ಮೈಂಡ್ ರಿಫ್ರೆಶ್ಮೆಂಟ್ಗೋಸ್ಕರ ನೀವು ಇಲ್ಲಿಗೆ ಬರ್ಬೋದು. ಕಲ್ಗಳಂತೂ ಹೆವಿಯಾಗಿ ಇರೋದ್ರಿಂದ ಒಂದು ಸ್ವಲ್ಪ ಹುಷಾರಾಗಿರಬೇಕು. ಬನ್ನಿ, ಅಲ್ಲಿ ಇನ್ನೂ ಸೀನ್ಸ್ಗಳು ಚೆನ್ನಾಗಿದ್ದಾವೆ. ಬಟ್ಟೆ ಗಿಟ್ಟೆಗೆಲ್ಲ ಹೋಗುತ್ತೆ ಆಮೇಲೆ ಅದು ಒಂದು ಸೊ ಫೈನಲಿ ಎಲ್ಲ ನೋಡಾಯಿತು. ಕೂಲಿಂಗ್ ಗ್ಲಾಸ್ ನಂದ ನನ್ನ ಫ್ರೆಂಡ್ದು, ನಾನು ಸುಮ್ಮನೆ ಹಾಕ್ಕೊಂಡಿದ್ದೀನಿ ಶೋಕಿಗೆ. ಸೊ ಇಲ್ಲಷ್ಟೇ ನೋಡೋ ಅಂಥದ್ದು ಕೆಲವೊಂದು ಫೋಟೋಶೂಟ್ಸ್ಗಳನ್ನ ಮಾಡ್ಕೊಂಡ್ವಿ ನನ್ನ ಮೊಬೈಲಲ್ಲೇ. ಚೆನ್ನಾಗಿದೆ. ಸೊ ಜಸ್ಟ್ ಫಾರ್ 1 or 2 hours ನೀವು ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಅಲ್ಲಿ ಆರಾಮಾಗಿ ಬರ್ಬೋದು. ತುಂಬ ನಡೆಯೋವಂಥದ್ದೇನಿಲ್ಲ, ಆದರೆ ಸ್ವಲ್ಪ ಇಳಿಬೇಕಾಗುತ್ತೆ, ಹತ್ತಬೇಕಾಗುತ್ತೆ. ಸೊ ಅದನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ. ಲೈಕ್ ಆ್ಯಸ್ ಇಟ್ ಈಸ್, ನಾವು ಮೇಲ್ಗಡೆಯಿಂದ ಕಡೆ ಇಳಿಬೇಕು ಮತ್ತು ಹತ್ತಬೇಕಲ್ವ. ಸೊ ಅದೊಂದು ಸ್ವಲ್ಪ ನೋಡ್ಕೊಳ್ಳಿ. ಆದರೆ ಮಾತ್ರ ನಡೀರಿ, ಇಲ್ಲಾಂದರೆ ಇಲ್ಲ. ಯಾಕಂದ್ರೆ ಕಾಲು ಜಾರಿ ಮತ್ತು ಬಿದ್ದಿದ್ಬಿಟ್ರೆ ಪ್ರಾಬ್ಲಮ್ ಏನಕ್ಕೆ. ಬಾಯ್ಸು ಪಂಚರಂಗಿ ಮೂವಿದು ರೀಮೇಕ್ ಮಾಡ್ತಿದ್ದಾರೆ, ನೋಡ್ಕೊಳ್ಳಿ. ಮಾಡ್ರೋ ಇವಳು ಎಸ್ ಗಾಯ್ಸ್, ಲೆಟ್ಸ್ ಗೋ. ಸೊ ವಾಪಸ್ ಹೋಗ್ತಾ ಇದ್ದೀವಿ. ಜಸ್ಟ್ ಫಾರ್ 1 or 2 hours ವೈಬ್ ಮಾಡಬೇಕು ಅಂದರೆ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್. ನೀರಲ್ಲಿ ಆಟ ಆಡೋದಕ್ಕೆ ಬಿಡೋದಿಲ್ಲ, ಆ್ಯಂಡ್ ರಿಸ್ಕ್ ಕೂಡ ತೊಗೊಳಕ್ಕೆ ಹೋಗಬೇಡಿ. ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇರೋದು. ನಂಗೆ ಗೊತ್ತು ನಿಮ್ಮ ಕೈಲಿ ಆಗುತ್ತೆ ಅಂತ, ಬಟ್ ಸ್ಟಿಲ್ ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ. ಆ್ಯಂಡ್ ಮತ್ತೆ ಏನಂದ್ರೆ ಇವಾಗ ಹತ್ತಬೇಕು. ಸೊ ಈ ಜಾಗನ ಹತ್ತಬೇಕು. ಬನ್ನಿ ಹತ್ತಣ. ಮತ್ತೆ ವಾಪಸ್ ಹಾಕಬೇಕು. ಇನ್ನೊಂದು 50 to 60 ಸ್ಟೆಪ್ಸ್ ಇದೆ ಅಷ್ಟೇ, ಜಾಸ್ತಿ ಏನಿಲ್ಲ. ಬಟ್ ನೀವು ಹೊಸ್ದಾಗಿ ಮದುವೆ ಆಗಿದ್ರೆ ಅಥವಾ ಕಪಲ್ಸ್ ಆಗಿದ್ರೆ ಈ ಜಾಗ ಬೆಸ್ಟ್ ಅಂತಲೇ ಹೇಳ್ಬೋದು. ಮಾಡಕ್ಕೆ ಹೋಗಬೇಡಿ. ಪಬ್ಲಿಕ್ ಪ್ಲೇಸ್ ಥರನೇ ಯೂಸ್ ಮಾಡ್ಕೊಳ್ಳೋಣ. ಸರ್ವರಿಗೂ ಅವಕಾಶ ಕೊಡೋಣ. ಲೆಟ್ ದೆಮ್ ಆಲ್ಸೋ ಎಂಜಾಯ್. ನೀವು ಕೂಡ ಎಂಜಾಯ್ ಮಾಡಿ. ಓಕೆ, ಸೊ ಫುಲ್ ಕಂಪ್ಲೀಟ್ ಮೇಲಕ್ಕೆ ಹತ್ತಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ, ಸೊ ಫೈನಲ್ ರಿಟರ್ನ್ ಬಂದ್ವಿ. ಸೊ ಯಾವುದು ಅದೇ ಕಾಣ್ತಿರೋಂಥ ಜಾಗ. ಸೊ ಅದ್ರ ಒಳಗಡೆನೆ ಮತ್ತೆ ಅಲ್ಲಿ ನಿಮಗೆ ಕಾಣುತ್ತೆ. ಆ್ಯಂಡ್ ಇಲ್ಲಿ ಇನ್ನೊಂದು ವ್ಯೂ ಪಾಯಿಂಟ್ ತೋರಿಸ್ತೀನಿ. ಮರ ಬೆಳೆದಿದೆ.
ಮಾಡ್ಬೋದು ನೋಡಿ ಮಾಡ ಮತ್ತೆ ಇಲ್ಲಿಂದ ಬ್ಯಾಗ್ ಬಾರಿ ವಾಯ್ಸ್ ಎಲ್ಲ ವೈಬ್ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಸ್ವಾಗತ ಗೋವಾಗೆ. ಮಧು ಅವರೇ, ಈ ಪ್ಲೇಸ್ ಹೇಗೆ ಅನ್ನಿಸ್ತಿದೆ? ಚೆನ್ನಾಗಿದೆ ಆ್ಯಕ್ಚುಲಿ. ಕಾಂತ ಸಜೆಸ್ಟ್ ಮಾಡಿದ್ದೆ, ಶ್ರೀಕಾಂತ್ ಅಂತ. ಇವನೇ ಹೇಳಿದ. ಆಕ್ಚುಲಿ ಎಕ್ಸ್ಪೀರಿಯನ್ಸ್ ಒಳ್ಳೆ ಸಕಲಾಗಿದೆ. ಹಾಂ, ಒಂದು 10 ಸತಿ ಹತ್ತಿದ್ರೆ ವ್ಯೂ ಪಾಯಿಂಟ್ ಈ ಥರ ಇರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇನಿಷಿಯಲ್ ಬಂದಾಗ. ಬಟ್ ಬಂದ್ಮೇಲೆ ಮಾಡ್ದ ವರ್ತ್. ಎಷ್ಟು ದಿನದ ಪ್ಲಾನ್? ವರ್ತ್ ವರ್ಮಾ, ಎಕ್ಸಾಕ್ಟ್ಲಿ ವರ್ತ್ ವರ್ಮಾ. ವರ್ತ್ ಎಷ್ಟು ದಿನದ ಪ್ಲಾನ್ ಇದು? ಪ್ಲಾನ್ ಇದು ಸಡನ್ ಅಲ್ಲೇ ಬಂದು ಆ್ಯಕ್ಚುಲಿ ಆನ್ ದಿ ಸ್ಪಾಟ್ ಅದು. ನಿಮ್ಮ ಮೇನ್ ಕ್ಯಾರೆಕ್ಟರ್ನ ತೋರಿಸ್ತೀರಿ. ಹಾಂ, ಅಲ್ಲೊಬ್ರು ಇದ್ದಾರೆ, ಅವ್ರು ಒಂಥರ ನಮ್ಮ ಪುಣ್ಯಾತ್ಮ ನೋಡಿ, ಪುಣ್ಯಾತ್ಮ. ಅವ್ರಿಗೆ ಸ್ವಲ್ಪ ನಾಚಿಕೆ ಅಷ್ಟೇ, ಆ್ಯಕ್ಚುಲಿ ಇಷ್ಟ ಬಟ್ ನಾಚಿಕೆ ಪಡ್ತಾರೆ. ಎಲ್ಲಿ ಫೇಮಸ್ ಆಗ್ಬಿಡ್ತೀನಿ ಅಂತ. ಅವರು ಸಮಾಜ ಕಲ್ಯಾಣದಲ್ಲಿ ತುಂಬ ತೊಡ್ಕೊಂಡಿರ್ತಾರೆ, ಆದರೆ ಸಮಾಜ ಕಾಣ್ಕೊಳಲ್ಲ. ಎಸ್, ಫೋರ್ಟ್ ಅಂತೂ ನೋಡಾಯಿತು. ಸೊ ನೆಕ್ಸ್ಟ್ ಇಲ್ಲಿಂದ ಡೈರೆಕ್ಟಾಗಿ ಬೀಚ್ ಕಡೆ ಹೊರಟಿದ್ದೀವಿ. ಸೊ ಬನ್ನಿ, ಬೀಚಲ್ಲಿ ಸಿಗ್ತೀನಿ. ಸೊ ಹೀಗೆ ನಾವು ಬೀಚ್ ಕಡೆ ಹೊರಡಬೇಕಾದ್ರೆ ನನಗೆ ಲೈಕ್ ಆನ್ ದಿ ವೇ ಒಂದು ಫಾಲ್ಸ್ ಇರೋ ವಿಷಯ ಗೊತ್ತಾಯಿತು. ಸೊ ಫಾಲ್ಸ್ ಇರೋ ವಿಷಯ ಗೊತ್ತಾಗಿದ ತಕ್ಷಣ ನಾವು ಅಲ್ಲೇ ಲೈಕ್ ಸ್ಟಾಪ್ ಹಾಕಿದ್ವಿ. ಇದು ಬೀಚ್ಗೆ ಹೋಗೋ ದಾರಿಲೇ ನಿಮಗೆ ಸಿಗುವಂಥದ್ದು. ಇಲ್ಲಿ ನಿಮಗೆ ತುಂಬ ಜನ ಗಾಡಿಗಳು ನಿಲ್ಲಿಸಿರ್ತಾರೆ. ಸೊ ಹಾಗಾಗಿ ನಿಮಗೆ ಈಸಿಯಾಗಿ ಗೊತ್ತಾಗೋಗುತ್ತೆ. ಸೊ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ರೆಡಿ ಆಗಿಬಿಟ್ಟು ಆ ಬೀಚ್ ಹತ್ರ ಹೋಗೋಣ ಅಂದ್ಕೊಂಡ್ವಿ. ಬಟ್ ಬೀಚ್ ಹೊಸ್ದಾಗಿರೋದ್ರಿಂದ ಬೀಚಿನ ಬಗ್ಗೆ ಅಷ್ಟು ಮಾಹಿತಿ ನಮ್ಗೆ ಗೊತ್ತಿದ್ದಿಲ್ಲ. ಸೊ ನೀವು ಇಲ್ಲೇನು ನೋಡ್ತಾ ಇದ್ದೀರೋ ಈ ವ್ಯಕ್ತಿನ ಈ ಲೊಕೇಶನ್ನ ಓನರು. ಒಬ್ಬರಿಗೆ 50 ರೂಪಾಯಿ ಥರ ಚಾರ್ಜ್ ಮಾಡ್ತಾರೆ. ಆ್ಯಂಡ್ ನಾನು ನಮ್ಮ ಫ್ರೆಂಡ್ ಕಾಂತ ಇಬ್ಬರೇ ಕೂಡ ಹೋಗೋದಕ್ಕೆ ಪ್ಲ್ಯಾನ್ ಮಾಡಿದ್ವಿ. ಬಿಕಾಸ್ ಅವರೆಲ್ಲ ಬೇಡ, ನೀವಿಬ್ಬರು ಹೋಗ್ರಿ ಅಂತ ಹೇಳಿದ್ರು. ಹಾಗಾಗಿ ನಾವಿಬ್ಬರೇ ಇಲ್ಲಿ ಹೋಗೋದಕ್ಕೆ ಪ್ಲ್ಯಾನ್ ಮಾಡಿದ್ವಿ. ಒಬ್ರಿಗೆ 50 ರೂಪಾಯಿ ಥರ ಚಾರ್ಜ್ ಮಾಡ್ತಾರೆ. ಸೊ ಇಬ್ಬರು ಇದ್ದಿದ್ದರಿಂದ 100 ರೂಪಾಯಿ ಕೊಟ್ಬಿಟ್ಟು ನಾವು ಇಲ್ಲಿಂದ ಹೋದ್ವಿ. ಆ್ಯಂಡ್ ಅಲ್ಲಿ ಬೋರ್ಡ್ ಕೂಡ ಹಾಕಿರ್ತಾರೆ, ಇದು ಪ್ರೈವೇಟ್ ಪ್ಲೇಸ್ ಅಂತ. ಸೊ ಹಾಗಾಗಿ ಇಲ್ಲಿಂದ ನಾವು ಹೊರಟ್ವಿ. ಅಲ್ಲಿಂದ ಒಂದು ಆಲ್ಮೋಸ್ಟ್ ಒಂದು 500 ಮೀಟರ್ಸ್ ನಡಿಬೇಕಾಗುತ್ತೆ. ಆ್ಯಕ್ಚುಲಿ 50 ರೂಪೀಸ್ ತೊಗೊತಾರೆ. ಬಟ್ ಎಲ್ಲೂ ಕೂಡ ಸೈನ್ ಬೋರ್ಡ್ಸ್ ಹಾಕಿರಲ್ಲ ನಿಮಗೆ. ಸೊ ಸ್ಲೈಟ್ಲಿ ಕನ್ಫ್ಯೂಸ್ ಆಗುತ್ತೆ ಈ ಲೈಕ್ ಫಾಲ್ಸ್ ಕಡೆ ಹೋಗೋದಕ್ಕೆ. ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಹೋಗ್ಬೇಕಾದ್ರೆ ಸ್ವಲ್ಪ ಕನ್ಫ್ಯೂಸ್ ಆಯಿತು ಹುಡ್ಕೋಷ್ಟರಲ್ಲೇ. ಸೊ ನೀವು ನೋಡ್ತಿರ್ಬೋದು. ಬಟ್ ಏನಂದರೆ ಈ ಪ್ರೈವೇಟ್ ಜಾಗದಲ್ಲಿ ಪ್ಲೇಸಸ್ಗಳು ಚೆನ್ನಾಗಿದೆ ಒಳಗಡೆ. ಲೈಕ್ ಎಂಟೈರ್ ಪ್ಲೇಸಸ್ ಗ್ರೀನರಿಯಿಂದ ತುಂಬಿರೋದ್ರಿಂದ ನೀವು ಲೈಕ್ ಫೋಟೋಶೂಟ್ಸ್ ಮಾಡೋದಕ್ಕೆ, ಲೈಕ್ ಪರ್ಸ್ನಲಾಗಿ ಫೋಟೋಶೂಟ್ ಮಾಡ್ತೀರಾ ಅಲ್ಲ ವೆಡ್ಡಿಂಗ್ ಶೂಟ್ ಮಾಡ್ತೀರಾ ಅಂದರೆ ಈ ಪ್ರೈವೇಟ್ ಓನರ್ ಯಾರು ಇರ್ತಾರೋ ಸೊ ಅವರಿಗೆ ಎನ್ಕ್ವೈರಿ ಮಾಡಿದ್ರೆ ನಿಮಗೆ ಈ ಜಾಗನ ಲೈಕ್ ಕೊಡಬಹುದು. ಅದನ್ನು ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಳ್ಳಿ. ಸೊ ಆ್ಯಂಡ್ ಇನ್ನೊಂದು, ನಾನು ಈ ಜಾಗದಲ್ಲಿ ಫಾಲ್ಸ್ದು ಸೌಂಡ್ ಜಾಸ್ತಿ ಇದ್ದಿದ್ದರಿಂದ ನನ್ನ ಮೈಕ್ ಕರೆಕ್ಟಾಗಿ ವರ್ಕ್ ಆಗ್ತಿದ್ದಿಲ್ಲ. ಸೊ ಹಾಗಾಗಿ ನಾನು ಇಲ್ಲಿ ವಾಯ್ಸ್ನ ಡಬ್ ಮಾಡಬೇಕಾಗಿ ಬಂತು. ಸೊ ಹೀಗೆ ನಾನು ನನ್ನ ಫ್ರೆಂಡ್ ಹುಡ್ಕೊಂಡು ಲೈಕ್ ಫಾಲ್ಸ್ ಹುಡ್ಕೊಂಡು ಹೋದ್ವಿ. ಸೊ ಆಲ್ಮೋಸ್ಟ್ ಒಂದು 100 ಮೀಟರ್ ನಡೆದ ಮೇಲೂ ಕೂಡ ನಮಗೆಲ್ಲೂ ಫಾಲ್ಸ್ದು ಲೈಕ್ ದಾರಿ ಸಿಕ್ಕಿಲ್ಲ. ಬಟ್ ಸೌಂಡ್ ಮಾತ್ರ ಕೇಳಿಸ್ತಿತ್ತು. ಸೊ ಹಾಗಾಗಿ ಹೀಗೆ ಸ್ವಲ್ಪ ಮುಂದೆ ಹೋಗ್ತಾ ಲೈಕ್ ನಮಗಲ್ಲೊಬ್ಬರು ಸಿಕ್ಕಿದ್ರು. ಸೊ ಅವ್ರಿಗೆ ಕೇಳಿದಾಗ ಲೈಕ್ ಡೌನಲ್ಲಿ ಇಳೀರಿ ಅಂತ ಹೇಳಿದ್ರು. ಡೌನಲ್ಲಿ ಇಳಿದ್ರಾಗ ಕೂಡ ನಮಗೆ 2 ಕಾಲು ದಾರಿ ಸಿಕ್ತು. ಸೊ ಹಾಗಾಗಿ ಎಲ್ಲದು ಹೋಗ್ಬೇಕಂತ ಕನ್ಫ್ಯೂಸ್ ಆಯಿತು. ಆ್ಯಂಡ್ ಇಲ್ಲಿ ನೀವೇನು ಜಾಗ ನೋಡ್ತಾ ಇದ್ದೀರೋ ಇದಿಷ್ಟು ಖಾಲಿ ಜಾಗ. ಸೊ ಫೋಟೋಶೂಟ್ ಮಾಡೋದಕ್ಕೆಲ್ಲ ಇದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಲೈಕ್ ಇದ್ರ ಬಗ್ಗೆ ನನಗೆ ಓನರ್ ಹತ್ರ ನಾನು ಯಾವತ್ತೂ ಡಿಸ್ಕಸ್ ಮಾಡಿಲ್ಲ. ಸೊ ನೀವು ಲೈಕ್ ಇಂಟ್ರೆಸ್ಟ್ ಇದ್ದರೆ ನಿಮಗೆ ಲೈಕ್ ಪರ್ಸ್ನಲಾಗಿ ಫೋಟೋಶೂಟ್ ಮಾಡಿಸ್ಕೋಬೇಕು ಅನ್ನೋರು ಓನರ್ ಹತ್ರ ಡಿಸ್ಕಸ್ ಮಾಡ್ಬೋದು. ಲೈಕ್ ಓನರ್ ಯಾರು ಅಂದರೆ ನೀವು ಆಚೆ ಕಡೆ ಅಲ್ಲಿ ಏನು ಲೈಕ್ ಅಮೌಂಟ್ ತೊಗೊತಿದ್ರು 50 ರೂಪಾಯಿ ಥರ. ಸೊ ಅವ್ರಿಗೆ ಎನ್ಕ್ವೈರಿ ಮಾಡಿದ್ರೆ ಅವ್ರು ಡೀಟೇಲ್ಸ್ ಕೊಡ್ತಾರೆ. ಹಾಗಾಗಿ ಆ್ಯಂಡ್ ಇಲ್ಲಿಂದ ಸ್ವಲ್ಪ ಮುಂದೆ ನಡಿಬೇಕಾಗುತ್ತೆ. ಸೊ ಮೇನ್ ರೋಡಿಂದ ಫಾಲ್ಸ್ಗೆ ಹತ್ತತ್ರ ಒಂದು 500 ಮೀಟ್ರ್ ಇತ್ತು, ಲೈಕ್ ಅರ್ಧ ಕಿಲೋಮೀಟ್ರ್ ಇತ್ತು. ಸೊ ಸ್ವಲ್ಪ ಡೀಪಾಗಿ ನಡಿಬೇಕಾಗುತ್ತೆ. ಸೊ ಇಲ್ಲಿಂದ ನಾವು ನಡ್ಕೊಂಡು ಸ್ವಲ್ಪ ಮುಂದೆ ಹೋದ್ವಿ. ಸ್ವಲ್ಪ ಮುಂದೆ ಹೋದ್ಮೇಲೆ ಕೂಡ ಮತ್ತೆ ನಮಗೆ ಕನ್ಫ್ಯೂಷನ್ ಆಯಿತು ಇದಕ್ಕೆ ಹೇಗೆ ಹೋಗಬೇಕು ಅನ್ನೋದು. ಒಂದು ಅರ್ಧ ದಾರಿ ಚೆನ್ನಾಗಿತ್ತು. ಸೊ ಅರ್ಧ ದಾರಿ ರೀಚ್ ಆದಮೇಲೆ ನಮಗೆ ಲೈಕ್ ಈ ಥರ ಸ್ಟೆಪ್ಸ್ಗಳು ಕಾಣಿಸ್ಕೊಳ್ಳುತ್ತೆ ನಿಮಗೆ. ಸೈನ್ ಬೋರ್ಡ್ಸ್ಗಳೆಲ್ಲೂ ಇಲ್ಲ. ಆ್ಯಕ್ಚುಲಿ ಸೈನ್ ಬೋರ್ಡ್ಸ್ಗಳು ಹಾಕ್ಬೋದಾಗಿತ್ತು. ಬಿಕಾಸ್ ಒಬ್ಬರಿಂದ 50 ರೂಪಾಯಿ ಚಾರ್ಜ್ ಮಾಡ್ತಾರೆ, ದಿನಕ್ಕೆ 100 ಜನ ಬಂದು ಹೋಗ್ತಾರೆ. ಸೊ ಒಂದು ಒಳ್ಳೆ ರೆವಿನ್ಯೂ ಜನ್ರೇಟ್ ಆಗುತ್ತೆ. ಸೈನ್ ಬೋರ್ಡ್ಗಳು ಇಟ್ಟರೆ ಲೈಕ್ ಅವ್ರಿಗೂ ಒಂದು ಹೆಲ್ಪ್ ಆಗುತ್ತೆ, ಲೈಕ್ ನಮ್ಗಳಿಗೂ ಹೋಗೋರಿಗೆ ಲೈಕ್ ಹೊಸಬ್ರು ಹೋಗೋರಿಗೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ಮಳೆ ಬರ್ತಿದ್ದ ಕಾರಣ ಸ್ವಲ್ಪ ಜಾಗ ಜಾರ್ತಿತ್ತು. ಆ್ಯಂಡ್ ಕಲ್ಲು ಮಣ್ಣು ಇದ್ದಿದ್ದರಿಂದ ಸ್ವಲ್ಪ ಹುಷಾರಾಗಿ ನಡ್ಕೊಂಡು ಹೋಗ್ಬೇಕಾಗಿತ್ತು. ಆ್ಯಂಡ್ ಇಲ್ಲಿ ಲೈಕ್ ಹೋಗೋ ದಾರಿ ಏನು ಅಷ್ಟು ಚೆನ್ನಾಗೇನು ಇದ್ದಿಲ್ಲ.
ಸ್ವಲ್ಪ ಸೇಫಾಗಿ ಲೈಕ್ ನಡ್ಕೊಂಡು ಹೋಗ್ಬೇಕಾಗಿತ್ತು. ಆ್ಯಂಡ್ ಇಲ್ಲಿ ಇನ್ನೊಂದು ಏನಂದರೆ ನಾವು ಇಳಿತಾ ನಮಗೆ ಅಲ್ಲಿ ಮತ್ತೆ 2 ಕಾಲ್ದಾರಿ ಸಿಗುತ್ತೆ, ಲೆಫ್ಟ್ ಸೈಡ್ ಒಂದು ರೈಟ್ ಸೈಡು. ಸೊ ನಮಗೆ ಮತ್ತೆ ಅಲ್ಲಿ ಕನ್ಫ್ಯೂಷನ್ ಆಯಿತು ಯಾವ ಕಡೆ ಹೋಗಬೇಕು ಅನ್ನೋದು. ನನ್ನ ಫ್ರೆಂಡು ಲೈಕ್ ಅಲ್ಲಿ ನೋಡ್ತಾ ಇದ್ದಾನೆ ಲೈಕ್ ಯಾವ ಕಡೆ ಹೋಗೋಣ ಅಂತ. ಸೊ ನಾವು ಡಿಸೈಡ್ ಮಾಡಿದ್ವಿ ಅಲ್ಲಿ ಹೆಂಗೆ ಹೋಗಬೇಕು ಅನ್ನೋದು. ಸೊ ಹಾಗಾಗಿ ಅವನೇನು ಮಾಡ್ದ, ಲೆಫ್ಟ್ ಸೈಡಲ್ಲಿ ಫಸ್ಟ್ ಹೋಗಿ ನೋಡ್ಕೊಂಬರ್ತೀನಿ ಅಂತ ಹೇಳಿ ಅವ್ನು ಲೆಫ್ಟ್ ಸೈಡ್ ಹೋದ. ಸೊ ನಾನು ಅಲ್ಲೇ ವೇಟ್ ಮಾಡ್ತಿದ್ದೆ ಅವ್ನು ಬರೋವರೆಗೂ. ಸೊ ನನ್ನ ಫ್ರೆಂಡು ಲೆಫ್ಟ್ ಸೈಡು ಲೈಕ್ ಕಾಲ್ದಾರಿಲೇ ನಡ್ಕೊಂಡು ಹೋದ. ಆ್ಯಂಡ್ ಫಾಲ್ಸ್ದು ಸೌಂಡ್ ನಮಗೆ ಕೇಳಿಸ್ತಿತ್ತು. ಆ್ಯಂಡ್ ನೀವು ರೈಟ್ ಸೈಡಲ್ಲೇ ನೋಡ್ತಾ ಇದ್ದೀರಾ ಬೀಚು. ಸೊ ಅಲ್ಲಿಗೆ ರೀಚ್ ಆಗೋವಂಥ ಒಂದು ಫಾಲ್ಸ್ ಅದು. ಸೊ ಲೆಫ್ಟ್ ಸೈಡಲ್ಲಿ ಹೋಗಿ ನೋಡ್ಕೊಂಬರ್ತೀನಿ ಅಂತ ಹೋದ. ಎಲ್ಲ ಆಲ್ಮೋಸ್ಟ್ ಒಂದು 2-3 ಮಿನಿಟ್ಸ್ ಆದರೂ ಕೂಡ ಬಂದಿರಲಿಲ್ಲ. ಸೊ ನಾನು ಫಾಲ್ಸ್ ದಾರಿ ಸಿಕ್ಕಿದೆ ಅಂತ ಅಂದ್ಕೊಂಡು ಅವನಿಗೆ ಲೈಕ್ ಸಿಗ್ನಲ್ ಕೊಡೋದಕ್ಕೆ ಹೇಳಿದೆ. ಬಟ್ ಆ ಕಡೆಯಿಂದ ಲೈಕ್ ಯಾವುದೇ ರಿಪ್ಲೈಸ್ ಬಂದಿಲ್ಲ. ಆಮೇಲೆ ಸ್ವಲ್ಪ ಹೊತ್ತು ವೇಟ್ ಮಾಡಿದೆ. ಸೊ ಒಂದು 2-3 ಮಿನಿಟ್ಸ್, ಒಂದು 5 ಮಿನಿಟ್ಸ್ ಆದಮೇಲೆ ಬಂದ ದಾರಿ ಅದಲ್ಲ ಅಂತ. ಸೊ ಅದಾದಮೇಲೆ ರೈಟ್ ಸೈಡಲ್ಲಿ ಇನ್ನೊಂದು ದಾರಿ ಇತ್ತು, ಕಾಲು ದಾರಿ. ಸೊ ರೈಟ್ ಸೈಡಿಂದ ನಾವು ಹೋದ್ವಿ. ಅದಾದಮೇಲೆ ನನಗೆ ಗೊತ್ತಾಯಿತು ಲೈಕ್ ರೈಟ್ ಸೈಡಲ್ಲಿ ಇದ್ದಂಥ ದಾರಿನೇ ಫಾಲ್ಸ್ಗೆ ಹೋಗೋವಂಥ ದಾರಿ. ಸೊ ಹಾಗಾಗಿ ನೀವು ಕೂಡ ಈ ಫಾಲ್ಸಿಗೆ ಬರ್ತಿದ್ದೀರಾ ಅಂದರೆ ಲೈಕ್ ಫೋರ್ಟಿಂದ ನೀವು ರಿಟರ್ನು ಲೈಕ್ ವಾಪಸ್ ಗೋವಾಗ ಸೌತ್ ಗೋವಾಗ ಹೋಗ್ಬೇಕಾದ್ರೆ ನಿಮಗೆ ಈ ಫಾಲ್ಸ್ ಸಿಗುತ್ತೆ. ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಗಾಡಿಗಳು ತುಂಬ ನಿಂತಿರುತ್ತೆ. ಸೊ ಈ ಜಾಗಕ್ಕೆ ನೀವು ಬಂದಿದ ತಕ್ಷಣವೇ ಲೈಕ್ ಈ ಒಂದು ನನ್ನ ವಿಡಿಯೋ ಏನು ನೋಡ್ತಾ ಇದ್ದೀರೋ ಸೊ ಇದರಲ್ಲಿ ನಿಮ್ಗೆ ಗೊತ್ತಾಗೋಗುತ್ತೆ ಹೇಗೆ ಟ್ರಾವೆಲ್ ಮಾಡಬೇಕು ಆ ಫಾಲ್ಸ್ಗೆ ಅಂತ. ಸೊ ಒಬ್ರಿಗೆ 50 ರೂಪಾಯಿ ಥರ ಚಾರ್ಜ್ ಮಾಡೋದ್ರಿಂದ ವರ್ತ್ ಅಂತಲೇ ಹೇಳ್ಬೋದು. ಬಟ್ ಲೈಕ್ ಅಷ್ಟು ಒಂದೇನು ಲೈಕ್ ನೋಡೋವಂಥದ್ದೇನಿಲ್ಲ ಅಲ್ಲಿ. ಜಸ್ಟ್ ಒಂದು 50 ರುಪೀಸಿಗೆ ಜಸ್ಟ್ ಒಂದು ಲೈಕ್ 1 ಅವರ್ ನೀವು ಫಾಲ್ಸಲ್ಲಿ ಆಟಾಡ್ಬೋದು. ಆ್ಯಂಡ್ ಫಾಲ್ಸ್ ಕೂಡ ನಿಮಗೇನು ಅಷ್ಟು ಸೇಫ್ಟಿ ಅಂತ ನನಗೇನು ಅನ್ನಿಸ್ಲಿಲ್ಲ. ಬಿಕಾಸ್ ಯಾವುದೇ ರೀತಿ ಸೇಫ್ಟಿ ಪ್ರಿಕಾಷನ್ಸು ಲೈಕ್ ಅವ್ರು ತೊಗೊಂಡಿದ್ದಿಲ್ಲ. ಯಾವುದೇ ರೀತಿ ಒಂದು ಸೇಫ್ ಗಾರ್ಡ್ ಆಗಿರ್ಬೋದು ಅಥವಾ ಅದು ಹಗ್ಗ ಕಟ್ಟಿರ್ಬೋದಾಗಿರ್ಬೋದು ಲೈಕ್ ಈ ರೀತಿ ಒಂದು ಏನೂ ಸೇಫ್ ಗಾರ್ಡ್ ಇದ್ದಿಲ್ಲ. ಆ್ಯಂಡ್ ಯಾರು ಕೇಳೋರು ಯಾರು ಇದ್ದಿಲ್ಲ ಅಲ್ಲಿ. ಜಸ್ಟ್ ಹಿಂಗೆ 50 ರೂಪಾಯಿ ಕೊಟ್ಟು ಅಲ್ಲಿಗೆ ಏನು ಟಿಕೆಟ್ ಕೊಡ್ತಾರೋ ಅದನ್ನು ತೊಗೊಂಡು ನಿಮ್ಮ ಪಾಡಿಗೆ ನೀವು ಒಳಗಡೆ ಹೋಗ್ಬಿಡ್ಬೇಕು. ಸೊ ನೀವು ಸ್ಟ್ರೈಟಾಗಿ ನಾವು ನಡ್ಕೊಬಂದು ಅಲ್ಲಿಂದ ರೈಟ್ ಸೈಡ್ ಹೋದರೆ ನಿಮಗೆ ಫಾಲ್ಸ್ ದಾರಿ ಸಿಗುತ್ತೆ. ಸೊ ನಾವು ಇಲ್ಲಿಂದ ಸ್ವಲ್ಪ ಒಳಗಡೆ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ನಡ್ಕೊಂಡು ಹೋಗ್ತಿದ್ದಂಗೆ ನಮಗೆ ಫಾಲ್ಸ್ ಸಿಕ್ತು. ಸೊ ಹೀಗೆ ಒಂದು 2 ನಿಮಿಷ ನಡ್ಕೊಂಡು ಕೆಳಗಡೆ ಹೋದ್ವಿ. ರೈಟ್ ಸೈಡಿಂದ ನಾವು ಒಂದು 2 ನಿಮಿಷ ನಡ್ಕೊಂಡು ಕೆಳಗಡೆ ಹೋದ್ವಿ. ಸೊ ಹೀಗೆ ನಡ್ಕೊಂಡು ಕೆಳಗಡೆ ಹೋಗ್ತಿರ್ಬೇಕಾದ್ರೆ ಲೈಕ್ ಫಾಲ್ಸ್ದು ಸೌಂಡ್ ನಮಗೆ ಜಾಸ್ತಿ ಕೇಳಿಸ್ತಾ ಹೋಯಿತು. ಸೊ ನಾವು ಅಂದ್ಕೊಂಡ್ವಿ ಏನೇನು ಆಲ್ಮೋಸ್ಟ್ ರೀಚ್ ಆದ್ವಿ ಅಂತ. ಸೊ ಹೀಗೆ ನಾವು ಸ್ವಲ್ಪ ಮುಂದೆ ನಡ್ಕೊಂಡು ಹೋಗ್ತಿದ್ದಂಗೆ ನನ್ನ ಫ್ರೆಂಡ್ ಕನ್ಫರ್ಮ್ ಮಾಡ್ದೆ. ಅವ್ನು ಆಲ್ರೆಡಿ ಸ್ವಲ್ಪ ಮುಂದೆ ಹೋಗಿದ್ರಿಂದ ಅವ್ನು ನನಗೆ ಅಲ್ಲಿಂದ ಹೇಳ್ದೆ ಇದೇ ದಾರಿ ಬಾ ಅಂತ. ಸೊ ನೀವೆಲ್ಲಿ ನೋಡ್ತಾ ಇದ್ದೀರೋ ಇದು ನದಿ. ಲೈಕ್ ಈ ನದಿನೇ ಮುಂದ್ಗಡೆ ಬೀಚಿಗೋ ಕನೆಕ್ಟ್ ಆಗೋವಂಥದ್ದು. ಇದೇ ಫಾಲ್ಸ್ ಕೂಡ ಅಲ್ಲಿ ಲೈಕ್ ಮುಂದ್ಗಡೆ ಸ್ವಲ್ಪ ಹಳ್ಳ ಇದೆ. ಅಲ್ಲಿಗೆ ಹೋಗ್ತಿದ್ದಂಗೆ ಇದೇ ನದಿನೇ ಅಲ್ಲಿ ಫಾಲ್ಸ್ ಆಗಿ ಲೈಕ್ ಹರಿಯೋದು. ಆ್ಯಂಡ್ ಈ ಫಾಲ್ಸ್ ಕನೆಕ್ಟ್ ಆಗೋದೇ ಬೀಚಿಗೆ. ಅಲ್ಲಿ ಮುಂದೆ ಏನು ಕಾಣ್ತಿದೆ ಅದು ಬೀಚಿಗೆ ಕನೆಕ್ಟ್ ಆಗುತ್ತೆ. ಸೊ ಇಲ್ಲಿಂದ ನಾವು ಹೋದ್ವಿ. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಸೇಫ್ಟಿ ಪ್ರಿಕಾಷನ್ಸ್ ಯಾವುದೇ ರೀತಿ ತೊಗೊಂಡಿದ್ದಿಲ್ಲ. ಸೊ ಸೇಫಾಗಿ ನಡ್ಕೊಂಡು ಹೋಗ್ಬೇಕು. ಆ್ಯಂಡ್ ಇಲ್ಲಿ ಕೇಳೋರು ಯಾರೂ ಇದ್ದಿಲ್ಲ. ಸೊ ಹಾಗಾಗಿ ನಿಮ್ಮ ಸೇಫ್ಟಿ ನಿಮ್ಮ ಕೈಯಲ್ಲೇ ಇರುತ್ತೆ. ಸೊ ನೀವೆಷ್ಟು ಹುಷಾರಾಗಲ್ಲಿ ಹೋಗಿ ರಿಟರ್ನ್ ಬರ್ತೀರೋ ಅದು ನಿಮಗೆ ಬಿಟ್ಟಿದ್ದು. ಸೊ ಇಲ್ಲಿಗೆ ನಾವು ಕೊನೆಗೂ ಲೈಕ್ ಫಾಲ್ಸ್ ಹತ್ರ ರೀಚ್ ಆದ್ವಿ. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ 50 ರುಪೀಸು ಲೈಕ್ 1 ಟೈಮ್ ವಿಸಿಟಿಗೆ ಓಕೆ, ಪದೇ ಬರೋದಕ್ಕಂತೂ ಇಲ್ಲಿ ಹೋಗೋಕ್ಕೆ ಹೋಗಬೇಡಿ. ಆ್ಯಂಡ್ ಇನ್ನೊಂದೇನು ಅಂದರೆ ಲೈಕ್ ನೀವೇನು ನೋಡ್ತಾ ಇದ್ದೀರಿ ಇದೇ ನದಿ. ಸೊ ಹೀಗೆ ಟ್ರಾವೆಲ್ ಮಾಡಿ ಇಲ್ಲಿಂದ ಮುಂದ್ಗಡೆ ನಿಮಗೆ ಅಲ್ಲಿ ಲೈಕ್ ಸ್ವಲ್ಪ ಹಳ್ಳದಲ್ಲಿ ಬೀಳುತ್ತೆ. ಸೊ ಅಷ್ಟೇ ಫಾಲ್ಸು. ಆ್ಯಂಡ್ ನೀವು ಆಲ್ರೆಡಿ ಅಲ್ಲಿ ಇದ್ದಿದ್ರು ಸ್ವಲ್ಪ ಜನ, ನಾನು ಆಗಲೇ ಹೇಳ್ದಂಗೆ. ಸೊ ಅಲ್ಲೇನು ಬೈಕ್ಗಳು ನಿಲ್ಲಿಸಿದ್ರು ರೋಡಲ್ಲಿ ಅವರೇ ಇವರುಗಳೆಲ್ಲ. ಸೊ ಟೀಮ್ನೇ ಬಂದಿತ್ತು. ಆ್ಯಂಡ್ ಈ ನದಿ ಇಲ್ಲಿಂದ ಸೀದಾ ಬೀಚಿಗೆ ಕನೆಕ್ಟ್ ಆಗುತ್ತೆ. ಸೊ 50 ರುಪೀಸಿಗೆ ಇಷ್ಟೇ. ಆ್ಯಂಡ್ ಸೊ ನಾನು ಲೈಕ್ ನೀರಲ್ಲಿ ಇಳಿಯೋದಕ್ಕೆ ಹೋಗಿಲ್ಲ. ಕಾರಣ ನನ್ನ ಮೊಬೈಲ್ ಆ್ಯಂಡ್ ನನ್ನ ಫ್ರೆಂಡ್ ಮೊಬೈಲು ಪ್ಲಸ್ ನನ್ನ ಹತ್ರ ಇದ್ದಂಥ ಮೈಕು ಸೊ ಈ 3 ನನ್ನ ಕೈಯಲ್ಲಿ ಇದ್ದಿದ್ದರಿಂದ ಲೈಕ್ ನಾನು ನೀರಲ್ಲಿ ಇಳಿಯೋದಕ್ಕೆ ಹೋಗಿಲ್ಲ. ಯಾಕಂದರೆ ಸುಮ್ಮನೆ ಡ್ಯಾಮೇಜಸ್ ಆದರೆ ಸುಮ್ಮನೆ ನನಗೆ ಲಾಸ್ ಅಂತ. ಅವನೊಬ್ಬನೇ ಕೂಡ ಹೋಗಿ ಎಂಜಾಯ್ ಮಾಡ್ಕೊಂಡ್ಬಂದ. ಸೊ ನನಗೆ ಖುಷಿ ಆಯಿತು. ಲೈಕ್ ಚೆನ್ನಾಗಿದೆ, ಫಾಲ್ಸ್ ಮಾತ್ರ ಚೆನ್ನಾಗಿದೆ. ಬಟ್ ಲೈಕ್ ಅಷ್ಟೇ 1 ಟೈಮ್ ವಿಸಿಟಿಗೆ ಓಕೆ. ಆ್ಯಂಡ್ ನೀವೇನು ನೋಡ್ತಾ ಇದ್ರೆ ಅದೇ ದಾರಿಲೇ ನಾವು ಬಂದಿದ್ದು. ಸೊ ಹಾಗೆ ಇಳ್ಕೊಂಡು ಇಲ್ಲಿ ಬರಬೇಕಾಗುತ್ತೆ. ಒಂದು ಅರ್ಧ ಕಿಲೋಮೀಟ್ರ್ ನಡಿಬೇಕಾಗುತ್ತೆ ರೋಡಿಂದ ಇಲ್ಲಿಗೆ. ಆ್ಯಂಡ್ ಬೇಜಾರೇನು ಅಂದರೆ ಲೈಕ್ ಗಲೀಜು ಅಲ್ಲಿದ್ದಂಥ ಕವರ್ಗಳಾಗಿರಲಿ, ಬಿಯರ್ ಬಾಟಲ್ಸ್ಗಳಾಗಿರಲಿ, ಸಿಗರೇಟ್ಸು, ಸೊ ಈ ರೀತಿ ಅಲ್ಲಲ್ಲೇ ಲೈಕ್ ಬಿಸಾಕ್ತೀರಾ ಹಂಗೆ. ನನಗಿಲ್ಲಿ ಒಂದೇನು ಅರ್ಥ ಆಗಲ್ಲ ಅಂದರೆ ಸೊ ನಾವು ಮನುಷ್ಯರು, ಇದು ಪ್ರೈವೇಟ್ ಪ್ರಾಪರ್ಟಿ ಆದರೂ ಆಗಿರಲಿ ಲೈಕ್ ಗೌರ್ಮೆಂಟ್ದವ್ರದ್ದಾದ್ರೂ ಆಗಿರಲಿ, ನೇಚರೇ. ಸೊ ಈ ರೀತಿ ಕವರ್ಗಳನ್ನ ಅಥವಾ ಇಲ್ಲ ಬಿಸಾಕೋದಾಗಿರಲಿ ಅಥವಾ ಬಿಯರ್ ಬಾಟಲ್ಸ್ಗಳನ್ನ ಬಿಸಾಕೋದಾಗಿರಲಿ, ಸೊ ಈ ರೀತಿ ಏನಕ್ಕೆ ಮಾಡ್ತಾರಂತ ಗೊತ್ತಿಲ್ಲ. ಬನ್ನಿ ಎಂಜಾಯ್ ಮಾಡ್ತೀರಾ ಮಾಡಿ, ಬಟ್ ಅಟ್ಲೀಸ್ಟ್ ನಿಮ್ದು ಏನು ವೇಸ್ಟೇಜ್ ಇರುತ್ತೋ ಅದನ್ನ ರಿಟರ್ನ್ ನೀವು ಕ್ಯಾರಿ ಮಾಡ್ಕೊಂಡು ತೊಗೊಂಡೋಗಿ ಡಸ್ಟ್ಬಿನಲ್ಲಿ ಬಿಸಾಕಿ. ಅದನ್ನು ಇಲ್ಲಿ ಬಿಸಾಕೋದ್ರಿಂದ ಲೈಕ್ ನೇಚರ್ ಕೂಡ ಸ್ಪಾಯ್ಲ್ ಆಗುತ್ತೆ. ಫಾಲ್ಸ್ ನೋಡಿದಾಗಿಂದ ನನಗೂ ನೀರಲ್ಲಿ ಆಟ ಆಡಬೇಕು ಅಂತ ತುಂಬ ಆಸೆ ಆಗಿತ್ತು. ಬಟ್ ಮೊಬೈಲ್ಸ್ ಇದ್ದಿದ್ದರಿಂದ ನಾನು ಹೋಗೋಕ್ಕಾಗಿದ್ದಿಲ್ಲ. ಆ್ಯಂಡ್ ನೀವು ಇಲ್ಲೇನು ನೋಡ್ತಾ ಇದ್ದೀರೋ ಸೊ ಇದೇ ಆ ಫಾಲ್ಸು. ಸೊ ನೋಡ್ತಿರ್ಬೋದು ನೀವು, ಜಸ್ಟ್ ಸಿಂಪಲ್ಲಾಗಿದೆ ಫಾಲ್ಸ್, ಏನು ಅಂಥ ದೊಡ್ಡದು ಅಂತಲೂ ಹೇಳ್ಕೊಳಕ್ಕಾಗಲ್ಲ. ಬಟ್ ಅದೇ 1 or 2 hours ನೀವು ಎಂಜಾಯ್ ಮಾಡಬೇಕು, ನೀರಲ್ಲಿ ಆಟ ಆಡಬೇಕು ಅಂದರೆ
ಚೆನ್ನಾಗಿದೆ. ಬಟ್ ಒನ್ ಟೈಮ್ ವಿಸಿಟಿಗೆ ಬೆಸ್ಟ್ ಇದು. ಆ್ಯಂಡ್ ಕ್ಲೆನ್ಲಿನೆಸ್ ಇದ್ದಿಲ್ಲ ಅಲ್ಲಿ. ಸೊ ಕವರ್ಗಳಾಗಿರಲಿ, ಲೈಕ್ ಅಲ್ಲಲ್ಲೇ ಡಂಪ್ಗಳು ಮಾಡಿದರು ಕೆಲವೊಂದು, ಲೈಕ್ ಬಿಯರ್ ಬಾಟಲ್ಸ್ ಅದು ಇದು. ಸೊ ಇವ್ರುಗಳು ಮಾಡಿದ್ದಾರೆ ಅಂತ ನೀವುಗಳು ಮಾಡೋಕ್ಕೆ ಹೋಗ್ಬೇಡಿ. ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು, ಅಲ್ಲಿ ಯಾರೇ ವಿಸಿಟ್ ಮಾಡಿದ್ರು, ಇದೇ ಅಂತಲ್ಲ ಯಾವುದೇ ಪ್ಲೇಸಸ್ ಆಗಿರಲಿ, ಸೊ ವಿಸಿಟ್ ಮಾಡಿದ್ರೆ ದಯವಿಟ್ಟು ನಿಮ್ಮ ವೇಸ್ಟೇಜ್ ಏನಿದೆಯೋ ಅದನ್ನೆಲ್ಲ ವಾಪಸ್ ಕ್ಯಾರಿ ಮಾಡೋದಕ್ಕೆ ಟ್ರೈ ಮಾಡಿ. ಲೈಕ್ ಡಸ್ಟ್ಬಿನ್ಸ್ ಇರುತ್ತೆ, ಅದರಲ್ಲಿ ಡಸ್ಟ್ಬಿನ್ಗಳಲ್ಲಿ ಹಾಕೋದಕ್ಕೆ ಟ್ರೈ ಮಾಡಿ, ಅಲ್ಲಲ್ಲೇ ಬಿಸಾಕೋಕ್ಕೆ ಹೋಗಬೇಡಿ. ಆ್ಯಂಡ್ ಇಲ್ಲಿ ನಾವು ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಎಂಜಾಯ್ ಮಾಡಿದ್ವಿ. ಬಿಕಾಸ್ ನಮ್ಮ ಫ್ರೆಂಡ್ಸಲ್ಲಿ ಆಚೆ ಕಾಯ್ತಿದ್ರಿಂದ ನಾವು ಲೈಕ್ ಅವ್ರ ಫೋನ್ ಮೇಲೆ ಫೋನ್ ಮಾಡ್ತಿದ್ರು ನಮಗೆ. ಹಾಗಾಗಿ ಒಂದು ಹಾಫ್ ಆನ್ ಅವರ್ ಆಟ ಆಡ್ಕೊಂಡು ಇಲ್ಲಿಂದ ರಿಟರ್ನ್ ಹೋಗ್ತೀವಿ. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಲೈಕ್ ಸೇಫ್ಟಿ ಅಂತ ಬಂದಾಗ ಇಲ್ಲಿ ಯಾವುದೇ ರೀತಿ ಒಂದು ಸೇಫ್ಟಿ ಮೆಷರ್ಸ್ ತೊಗೊಂಡಿದ್ದಿಲ್ಲ. 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಅಟ್ಲೀಸ್ಟ್ ಏನಾದರೂ ಒಂದು ಸೇಫ್ಟಿ ಪ್ರಿಕಾಷನ್ಸ್ ತೊಗೋಬೋದಾಗಿತ್ತು. ಬಟ್ ಫೈನ್, ತೊಗೊಳಕ್ಕಾಗಿಲ್ಲ ಅವ್ರಿಗೆ. ಸೊ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ, ರೂಮ್ ಕೂಡ ವೆಕೇಟ್ ಮಾಡ್ತಾ ಇದ್ದೀವಿ. ಸೊ ಟೈಮು ಆಲ್ಮೋಸ್ಟ್ ಒಂದು 10 ಆಗಿದೆ ಇವಾಗ ಹೆಚ್ಚು ಕಮ್ಮಿ. ಸೊ 11ಗೆ ವೆಕೇಟ್ ಮಾಡೋಕ್ಕೆ ಹೇಳಿದ್ರು, ಬಟ್ ನಾವು ನನ್ನೇ ಬೇಗ ಚೆಕ್ ಇನ್ ಮಾಡಿದ್ವಿ, ಒಂದು 12 ಗಂಟೆಗೆ. ಸೊ ಹಾಗಾಗಿ ಇವಾಗ ಬೇಗ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿಂದ ಡೈರೆಕ್ಟ್ ನೆಕ್ಸ್ಟ್ ಸ್ಟಾಪ್ ನಮ್ಮದು ಬಂದು ಹೊನ್ನಾವರ ಆ್ಯಂಡ್ ಗೋಕರ್ಣ. ಆದರೆ ಜೋಗ್ ಫಾಲ್ಸ್ನ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಇಲ್ಲಾಂದರೆ ನೋಡೋಣ. ಓಕೆ, ಸೊ ಬನ್ನಿ ಸಿಗೋಣ. ಎಲ್ಲ ಸೆಟ್ ಆಯಿತು. ಸೊ ಕಾರ್ ಕೂಡ ಆಚೆ ತೆಗ್ದಿದ್ದೀವಿ, ಇನ್ನು 5 ನಿಮಿಷದಲ್ಲಿ ಹೊರಡ್ತೀವಿ. ಸೊ ನೆಕ್ಸ್ಟ್ ಸ್ಟೆಪ್ ನಾವು ಹೋಗ್ತಾ ಇರೋದು ಗೋಕರ್ಣ ಮಹಾಬಲೇಶ್ವರ ಟೆಂಪಲ್ಗೆ. ಸೊ ಇಲ್ಲಿಂದ ಡೈರೆಕ್ಟ್ ಗೋಕರ್ಣ, ಅಲ್ಲಿಂದ ಟೆಂಪಲ್ನ ವಿಸಿಟ್ ಮಾಡಿ, ಆದರೆ ಯಾಣನ ಕವರ್ ಮಾಡ್ತೀವಿ. ಓಕೆ, ಸೊ ಬನ್ನಿ ಅಲ್ಲಿ ಸಿಗೋಣ. ಸೊ ಇಲ್ಲಿ ಚೆಕ್ಕಿಂಗ್ ನಡೀತಾ ಇದೆ, ಪೊಲೀಸರು ಚೆಕ್ಕಿಂಗ್ ಮಾಡ್ತಾ ಇದ್ದಾರೆ ಬಾರ್ಡ್ರಲ್ಲಿ. ಸೊ ಇದು ಬಾರ್ಡ್ರು, ಇಲ್ಲಿ ಚೆಕ್ಕಿಂಗ್ ಮಾಡ್ತಾ ಇದ್ದಾರೆ. ಸೊ ಯೂಶ್ವಲಿ ಚೆಕ್ ಮಾಡ್ತಾರೆ. ಸೊ ಡ್ರಿಂಕ್ಸ್ ಏನಾದ್ರು ನೀವು ತೊಗೊಂಡೋಗ್ಬೇಕು ಅಂದರೆ ಸೊ ನೋಡ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ತೊಗೊಂಡೋಗಿ. ಚೆಕ್ಕಿಂಗ್ ನಡೀತಾ ಇದೆ.